ಇಷ್ಟಲಿಂಗ ದೀಕ್ಷೆ ಮತ್ತು ಪ್ರವಚನ ಸಮಾರೋಪ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಪೂಜ್ಯ ಮಗಚ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ನನ್ನ ಧ್ಯಾನ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಲ್ಲಿ ವಂದಿಸುತ್ತಾ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಲ್ಲಿ ವಂದಿಸುತ್ತಾ ಸತತ 1 ತಿಂಗಳು ನಮ್ಮೆಲ್ಲರಿಗೆ ಪ್ರವಚನವನ್ನು ಉಣಬಡಿಸಿದಂಥ ಪೂಜ್ಯ ಹಾಗೂ ಆತ್ಮೀಯರಾದಂಥ ಸಂಜೀವ್ ಕುಮಾರ್ ಜುಮ್ಮ ಅವರೇ, ಈ ಕಾರ್ಯಕ್ರಮದ ಭಾಗವಹಿಸಿದಂಥ ನಮ್ಮ ತಾಲೂಕಾ ಅಧ್ಯಕ್ಷರು ಜಾಗತಿಕ ಲಿಂಗಾಯತ್ ಮಹಾಸಭಾ ಶಿವಶರಣಪ್ಪ ಚಿಕ್ಕಮೂರ್ಗಿ ಅವರೇ, ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರಭುರಾವ್ ಕಳಸೆ ಅವರೇ, ಮಹಾದೇವ್ ಬಿರಾದಾರ್ ಅವರೇ, ಪ್ರಭುರಾವ್ ಬಿರಾದಾರ್ ಅವರೇ ಹಾಗೂ ನಮ್ಮ ರಾಜ್ಕುಮಾರ್ ಬಿರಾದಾರ್ ಅವರೇ, ಕಮಲ್ ನಗರದ ಎಲ್ಲ ಸದ್ಭಕ್ತರೇ, ಅಕ್ಕ ತಾಯಂದ್ರೆ, ನನಗೆ ಕ್ಷಮಿಸಬೇಕು. ಯಾಕೆ ಅಂತಂದರೆ ಪ್ರಾರಂಭದಾಗ ಬಂದಿದ್ದ ಮತ್ತು ನಾ ಕೊನೆ ಆರಂಭಕ್ಕೆ ಬಂದಿದ್ದೆ, ನಡುವೆ ನಂಗೆ ಕೇಳಲಿಕ್ಕೆ ನಂಗೆ ಬರೋಕ್ಕಾಗಿಲ್ಲ. ಬಹಳ ಭವ್ಯ ರೀತಿಯಾಗಿ ಈ 1 ತಿಂಗಳು ಪ್ರವಚನ ಕಾರ್ಯಕ್ರಮ ನಡೀತು. ಈ ಪ್ರವಚನ ಮತ್ತು ಈ ಕಾರ್ಯಕ್ರಮಗಳು ಬಹಳ ಈ ಒಂದು ಸಮಯದಲ್ಲಿ ಮುಖ್ಯವಾಗಿವೆ. ಯಾಕೆಂದರೆ ನಮ್ಮ ಮನಸ್ಸು ಭಾಳ ಅಲ್ಲೋಲ ಕಲ್ಲೋಲ ಆಗಿದೆ. ಈಗ ನಾನು ಹೋದ ಸಲನೂ ಹೇಳಿದ್ದೆ, ನಾವು ಶಾಂತ ಮತ್ತು ಸಮಾಧಾನವಾಗಿರ್ಬೇಕಂತಂದ್ರೆ ಇಂಗ್ಲೀಷ್ನಲ್ಲಿ ಒಂದು 3 ಇಂಪಾರ್ಟೆಂಟ್ ಏನು ಮಾಡಬಾರ್ದಂತಿದೆ. ಅದೇನಂತಂದ್ರೆ ಡೋಂಟ್ ಹೇಟ್, ಡೋಂಟ್ ಕಂಪೇರ್ ಆ್ಯಂಡ್ ಡೋಂಟ್ ವರಿ. ಅಂದರೆ ನಾವು ಸಮಾಧಾನವಾಗಿರ್ಬೇಕಂದ್ರೆ ಏನು ಮಾಡಬೇಕು, ನಾವು ಯಾರಿಗೂ ದ್ವೇಷವನ್ನು ಯಾರ ಜೊತೆನೂ ಮಾಡಬಾರ್ದು, ಯಾರ ಜೊತೆನೂ ದ್ವೇಷ ಮಾಡಬಾರ್ದು ನಾವು. ಈಗ ಯಾರಾದ್ರೂ ನಮ್ಗೆ ಒಂದು ಮಾತು ಬೈದರು ಅಂದ್ಕೊಂಡ್ರಿ, ನಾವು ಅದು ತೊಗೊಂಡಿಲ್ಲ ಅಂದ್ರೆ ಅದು ಅವರಿಗೆ ವಾಪಸ್ ಆಗ್ತದಂತ. ಅದಕ್ಕಾಗಿ ನಾವು ಯಾರಿಗೂ ದ್ವೇಷ ಮಾಡಬಾರ್ದು. ಇನ್ನೊಂದು ಡೋಂಟ್ ಕಂಪೇರ್, ನಾವು ಯಾರ ಜೊತೆನೂ ನಮ್ಗೆ ಕಂಪೇರ್ ಮಾಡಬಾರ್ದು, ಹೋಲಿಸ್ಬಾರ್ದು ನಾವು ಯಾರಿಗೂ. ನಮ್ಮ ಜೊತೆ ಅವ್ರು ಹೆಂಗಾರ ನಾವು ಹಿಂಗಿದ್ದೀನಿ, ಅವ್ರ ಹತ್ರ ಇಷ್ಟ ಆಸ್ತಿ ಇದೆ, ಇಷ್ಟು ದುಡ್ಡು ಅದ, ಇಷ್ಟು ಬಂಗಾರ ಅದ, ನಾವು ಅವ್ರ ಜೊತೆ ಕಂಪೇರ್ ಮಾಡಬಾರ್ದು. ಅಂದಾಗ ಮಾತ್ರ ನಾವು ಸಮಾಧಾನವಾಗಿರ್ಬೋದು. ಇದಕ್ಕೊಂದು ಸಣ್ಣದೊಂದು ನನಗೆ ಟೈಮು 2 ನಿಮಿಷ, ಒಂದು ಉದಾಹರಣೆ ನಾನು ಕೊಡ್ಬೇಕಂತೀನಿ. ನನಗೆ ಮೊನ್ನೆ ಭಾಳ ಚೆನ್ನಾಗಿ ಅನ್ನಿಸ್ತಾ ಉದಾಹರಣೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ. ಒಂದು ಸಲ ಏನಾಯ್ತಂದ್ರೆ ಒಬ್ಬ ಭಕ್ತ ಭಾಳ ಅಂದ್ರೆ ಭಾಳ ಊರಾಗ ಅವನು ಒಳ್ಳೆ ಕೆಲಸ ಮಾಡ್ತಾಯಿದ್ದ. ಅವನು ದೇವ್ರ ಭಕ್ತಿ ಎಷ್ಟು ಮಾಡ್ದ ಅಂತಂದ್ರೆ ದೇವ್ರ ಪ್ರಸನ್ನ ಆದರು. ದೇವ್ರ ಪ್ರಸನ್ನ ಆದ, ನಡೆ ನಿನಗೆ ಒಂದು ಏನು ಬೇಕು, ನಿನಗೊಂದು ವರ ಕೊಡ್ತೀನಿ, ನಿನಗೆ ಕೇಳು ಏನು ಬೇಕು ನಿನಗೆ ಅಂತ. ಆಗ ಅವ್ರು ಒಂದು ಕಂಡೀಷನ್ ಹೇಳಿದ್ರು. ಅವ್ರು ಏನು ಕಂಡೀಷನ್ ಅಂದ್ರೆ, ನೀ ಏನು ಕೇಳ್ತಿ ಅದು ನಿಮ್ದೇನು ಪಕ್ಕದಲ್ಲಿ ನಿಮ್ಮ ಮನೆ ಯಾರ್ದತ್ತ ಅವ್ರ ಪಕ್ಕದಲ್ಲಿ ಮತ್ತು ಊರಾಗ ಎಲ್ರಿಗೂ ಅದು ಡಬಲ್ ಸಿಗ್ತದೆ. ನೀವೊಂದು 5 ಮಂಜಿಲ್ ಮನೆ ಕೇಳಿದ್ರೆ ಅವ್ರಿಗೆ 10 ಮಂಜಿಲ್ ಮನೆ ಸಿಗ್ತದೆ. ನೀವು 1 ಕಿಲೋ ಬಂಗಾರ ಕೇಳಿದ್ರೆ ಅಂದ್ರೆ ಅವ್ರಿಗೆ ಎಲ್ರಿಗೆ 2 ಕಿಲೋ ಸಿಗ್ತದೆ. ಅವ ಚಿಂತಿದಾಗ ಬಿದ್ದವ, ಇನ್ನು ಏನು ಕೇಳಪ್ಪ, ನಾ ಏನು ಕೇಳಿದ್ರೆ ಬಾಜಿದವ್ರು ಡಬಲ್ ಸಿಗ್ತದೆ. ಅದಕ್ಕೆ ಅವೇನಂದ, ನನಗೆ ಸ್ವಲ್ಪ ಟೈಮ್ ಕೊಡ್ರಿ ಅಂತ ಹೇಳ್ದ. ನಾನು ನಾಳೆ ಮತ್ತೆ ವಿಚಾರ ಮಾಡಿ ಬರ್ತೀನಿ. ಆಯ್ತು ಹೋಗು ಅಂತಂದ್ರೆ, ಮರುದಿನ ಯಾವ ವಕೀಲಂದ್ರೆ ಕೇಳ ಬಂದವ, ನಾ ಹೆಂಗೆ ಮಾಡ್ಬೇಕ್ರಿ, ನಾ ಏನರ ಕೇಳಿದ್ರು ಡಬಲ್ ಸಿಗಲತ್ತದ, ನಾ ಹೆಂಗೆ ಮಾಡ್ಲಿಗ? ಅವ ಏನು ರಾಯ್ ಕೊಟ್ಟ, ನಂದು ಒಂದು ಕಣ್ಣು ಹೋಗಲಿ ಅಂತ ಕೇಳುವನ್ ನಾವು. ಅಂದ್ರೆ ನಂದು ಒಂದು ಕಣ್ಣು ಹೋಯ್ತಂದ್ರೆ ಎಲ್ಲರದ್ದು 2 ಕಣ್ಣು ಹೋಗ್ತಾವೆ, 2 ಕಣ್ಣು ಹೋಗ್ತಾವೆ. ಆಗ ಊರಾಗ ನಾವು ಒಬ್ಬನೇ ಕಣ್ಣು ನಾವು ಇರ್ತೀನಿ. ಮತ್ತೇನಂದವ, ಹೆಂಗಾರ ಮಾಡ್ರಿ ದೇವ್ರೇ, ನನಗೆ 2 ಕೊಡ್ರಿ ನನಗೆ ವರ. ಆಯ್ತು ಕೇಳಂದ. ಅವ ದೇವ್ರಿಗೆ ಏನು ವರ ಕೇಳ್ದ, ಫಸ್ಟ್ ನಂದು 1 ಕಣ್ಣು ಹೋಗಲಿ.
ಮತ್ತೊಂದು ನನ್ನ ಮನೆ ಮುಂದೆ ಒಂದು ಬಾಯಿ ಆಗಲಿ ಅಂತ ಹೇಳ. ಅಂದ್ರೆ ಊರೆಲ್ಲ ಎಲ್ಲರ ಮನೆ ಮುಂದೆ ಎರಡೆರಡು ಬಾಯಿ ಅದು. ಅಂದ್ರೆ ಊರಾಗ ಎಲ್ಲರೂ ಕುಟ್ರಾದರೂ ಮನೆ ಮುಂದೆ ಎರಡು ಬಾಯಿ ಅದು. ಆದ್ರೆ ಇವಂದು ಒಂದು ಕಣ್ಣು ಹೋದರೂ ಪರವಾಗಿಲ್ಲ, ನಾರ ಒಬ್ಬ ಒಂದು ಕಣ್ಣು ಇಟ್ಕೊಂಡು ನೋಡ್ತೀನಿ ಮಕ್ಕಳು ಎಲ್ಲರೂ ದಡ ಬಾಯ್ದಾಗ ಬೀಳತ್ತಾರ ಅಂತ. ಅಂದರೆ ಈ ಒಂದು ಭಾವನೆ, ಇಂಥ ಒಂದು ದ್ವೇಷದ ಭಾವನೆ ಮತ್ತು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಏನದ, ಇದು ನಮ್ಮ ತಲೆಯಾಗಿಲ್ಲ ಅಂತಂದ್ರೆ ನಾವು ಭಾಳ ಸಮಾಧಾನದಿಂದ ಬದುಕ್ಬೋದು. ಮತ್ತು ಲಾಸ್ಟ್ ಏನಂತಾರೆ, ಡೋಂಟ್ ವರಿ, ಚಿಂತೆ ಮಾಡಬೇಡ. ನೀವು ಎಷ್ಟೇ ಚಿಂತೆ ಮಾಡಿರಿ ಅದು ಏನಾದರೂ ದೂರ ಆಗೋದನ. ಚಿಂತೆ ಮಾಡೋದಕ್ಕಿಂತ ಅದಕ್ಕೆ ಸಮಾಧಾನ ಹುಡುಕಿ ನಾವು ಒಳ್ಳೆಯ ರೀತಿ ಒಂದು ಬದುಕನ್ನು ಸಾಗೋದಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಒಂದು ತಿಂಗಳು ಇಷ್ಟು ಚೆನ್ನಾಗಿ ಪ್ರವಚನವನ್ನು ಕೇಳಿರಿ. ಬರೋಂಥ ಒಂದು ವರ್ಷದಲ್ಲಿ ಈ ಪ್ರವಚನವನ್ನು ದಿನಾಲು ನೀವು ನೆನಪು ಮಾಡಿಕೊಂಡು ನಾವು ದಿನಾಲು ಯಾವ ರೀತಿ ನಾವು ಒಳ್ಳೆಯ ರೀತಿ ನಾವು ಜೀವನವನ್ನು ಸಾಗಿಸ್ಬೇಕು, ನಾವು ಯಾವ ರೀತಿ ಸಮಾಧಾನದಿರಬೇಕು. ಯಾಕಂತಂದ್ರೆ ನಾವು ಜಗತ್ತಿನಾಗೇನು ದೇವ್ರು ನಮ್ಗೆ ಹುಡ್ಸಾನ. ನೀವು ಒಂದು ತಲೆಗಿಟ್ಕೋರಿ, ನೀವು ಎಷ್ಟೇ ಏನೇ ಗಳಿಸ್ರಿ, ಎಷ್ಟೇ ಸಂಪತ್ತಿರಲಿ, ಎಷ್ಟೇ ದೊಡ್ಡವರಿದ್ರಿ, ಒಂದಿನ ನಾವು ಹೋಗೋದದ. ಅದು ಯಾರಿಗೂ ತಪ್ಪಿದ್ದಲ್ಲ. ಅದಕ್ಕೆ ನಾವೆಲ್ಲರೂ ಏನು ಮಾಡ್ಬೇಕಂತಂದ್ರೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂಥ ಪ್ರವಚನ ಸಮಿತಿಯವರು ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸಂತೋಷ ಪಡೋದಕ್ಕಾಗಿ ಅವರಿಗೆ ವೇದಿಕೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಅನಂತ ಶರಣಾರ್ಥಿಗಳು. ಹಾಗೂ ಅವರ ದಂಪತಿಗಳು ಬಂದಿದ್ದಾರೆ, ಅವ್ರ ತಾಯಿಯವರು ಕೂಡ ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆ ಕಡೆ ಆಗಮಿಸಬೇಕಾಗಿ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ. ನಾಗಮ್ಮ ಅವ್ರ ತಾಯಿಯವರು ಇದ್ದಾರೆ, ಇಲ್ಲಿ ವೇದಿಕೆ ಕಡೆ ಬರಬೇಕು. ಅವರೇ ಮೇಲೆ ಬರ್ರಿ. ಅದೇ ರೀತಿಯಾಗಿ ಸರಳ ಸಂಜು ಕುಮಾರ್ ಅವರು ಕೂಡ, ಅಕ್ಕವರು ಕೂಡ ಇಲ್ಲಿ ಮೇಲ್ಗಡೆ ಬರಬೇಕಾಗಿ ವಿನಂತಿ. ಹಾಗೂ ಅವ್ರ ಮಗ ಕೂಡ, ಅವ್ರ ಕುಟುಂಬದವರು ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಸಂಜು ಕುಮಾರ್ ಜುಮ್ಮಾ ಅವರ ಕುಟುಂಬದವರು ಎಷ್ಟು ಜನರು ಬಂದಿದ್ದಾರೋ ಅವರು ಎಲ್ಲರೂ ಮೇಲ್ಗಡೆ ಬರಬೇಕಾಗಿ ಅವರಲ್ಲಿ ವಿನಂತಿ. ಅದಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಅಪ್ಪರು ಹೇಳತ್ತಿನ ಹಾಗಾಗಿ ಮಾಡಿಕೊಡೋದು ಅವಶ್ಯಕತೆ ಇಲ್ಲ. ಒಂದು ತಿಂಗಳವ್ರದ್ದು ನಮ್ಗಿಂತ ಎಲ್ಲ ಸರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈಗ ಕಳೆದ 2-3 ವರ್ಷಗಳಿಂದ ಲೋಕ ಶಿಕ್ಷಕರಾಗಿ ಪ್ರವಚನವನ್ನು ಹಳ್ಳಿಗೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಅವರು ಡಾಕ್ಟರೇಟನ್ನು ಪಡೆದಿದ್ದಾರೆ. ಅದಕ್ಕಾಗಿ ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸಬೇಕು. ಸಲ್ಲಿಸಿರುವ ತಾವಿಲ್ಲಿ ಬರಪ್ಪ ಅವರಿಗೆ ಗೌರವ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಾವು ಚಪ್ಪಾಳೆ ತಟ್ರಿ ಒಂದ್ಸಲ ಜೋರಾಗಿ. ಆತ್ಮೀಯ ಬಂಧುಗಳೇ, ಭಾಗ್ಯದ ಅದಕ್ಕೆ ನಮ್ಮೆಲ್ಲರ ಕಾರುಣ್ಯ ಮೂರ್ತಿಗಳಾಗಿರುವಂಥ ಅಪ್ಪವರು ಅವ್ರು ಏನು ಅಂದ್ಕೊಂಡು ಹೊಂಟಾರ ಅವೆಲ್ಲವನ್ನು ಸಾಕ್ಷಾತ್ಕಾರ ಆಗ್ಲತ್ತವ ಅನ್ನೋದು ನಾವೆಲ್ಲ ನೋಡ್ಕೋತಾ ಹೊಂಟಿವಿ. ಅನುಭವ ಮಂಟಪ ಚೆಂದ ಆಗಬೇಕು ಅಂತಿತ್ತು, ಇವತ್ತು ಅನುಭವ ಮಂಟಪ ನಿರ್ಮಾಣ ಆಗ್ತಾಯಿದೆ. ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅನ್ನಬೇಕು ಅಂತಿತ್ತು, ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಅಪ್ಪರದೊಂದು ದೊಡ್ಡ ಕನಸು ಏನದ ಅಂದ್ರೆ ಒಂದು ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ಮಧ್ಯದಲ್ಲಿ ಒಂದು ಸಲ ಹೇಳಿದ್ದು ನಾನು.
ವಚನ ವಿಶ್ವವಿದ್ಯಾಲಯ ಆಗಬೇಕು ಅಂತ ಅದು ಕಾರ್ಯಗತವಾಗ್ತದೆ. ಇನ್ನೊಂದು ಕನಸೇನು ಅಂದ್ರೆ ಈ ವರ್ಷ ಅಪ್ಪವ್ರು 75ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ಅವರು ಒಂದು ದೊಡ್ಡ ಕನಸು ಏನದ ಅಂದ್ರೆ ಅನುಭವ ಮಂಟಪ 196,000 ಜಂಗಮರು ಅಲ್ಲಿ ಸದಸ್ಯತ್ವ ಪಡ್ಕೊಳ್ಬೇಕು ಅನ್ನುವಂಥ, ಅಲ್ಲಿ ದಿನ ದಾಸೋಹನ ನಡಿಬೇಕು ಅನ್ನುವಂಥ ಸಂಕಲ್ಪದಿಂದ ಈಗ ಅಪ್ಪವರು ದಾಸೋಹವನ್ನು ಆರಂಭ ಮಾಡಿದ್ದಾರೆ. ಅದಕ್ಕೆ ನನಗನ್ನಿಸ್ತದೆ, ನೀವು ಕಾಣಿಕೆಯನ್ನು ಕೊಟ್ಟಿರಿ, ಈ ಕಾಣಿಕೆ ಅಪ್ಪರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈ ಕಾಣಿಕೆಯನ್ನು ಪ್ರವಚನ ಸೇವಾ ಸಮಿತಿ ಕಮಲ್ನಗರ ಅಂತ ಇಟ್ಕೊಂಡು ಹನುಮ ಮಂಟಪ ದಾಸೋಹಕ್ಕೆ ತಾವು ಸ್ವೀಕಾರ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿರುವಂಥ ಭಿನ್ನ ಪರಮ ಪೂಜ್ಯರಿಗದ. ಇದು ನನಗೆ ಕೊಟ್ಟಿರಿ. ನಾನು ಪರಮ ಪೂಜ್ಯರಿಗೆ ಸೇವಾ ಸಮಿತಿ, ಪ್ರವಚನ ಸೇವಾ ಸಮಿತಿ ಕಮಲ್ನಗರ್ ಅಂಥೇಳಿ ಪ್ರತಿ ವರ್ಷ ದಾಸೋಹ ನಡೆಸ್ರಿ ಅಂತ ಪರಮ ಪೂಜ್ಯರಿಗೆ ನಾನು ಕೊಡ್ತಾಯಿದ್ದೀನಿ. ದಯವಿಟ್ಟು ಸ್ವೀಕರಿಸ್ಬೇಕು. ಇದು ನಂದದ್ರಿಪ್ಪ. ಅದಕ್ಕೆ ಪ್ರವಚನ ಸಮಿತಿಯಿಂದ ನಾವೇನು ಜುಮ್ಮಾ ಸರಿ ಕಾಣಿಕೆ ಕೊಟ್ಟಿದ್ದೆವು, ಅವರು ಒಂದು ದೊಡ್ಡ ಮನಸ್ಸು ಮಾಡಿ ನಂದು ಕಲೆ ಅಷ್ಟೇ, ನಂದು ಪ್ರವಚನ ಅಷ್ಟೇ ನೆನ್ಪಿಟ್ಕೊಂಡು ಕಡಿತನಕ್ಕೆ ಹೋಯ್ರಿ ಅಂತ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಸಂಭಾವನೆ ಬಸವಕಲ್ಯಾಣ ಅನುಭವ ಮಂಟಪಕ್ಕೆ ದಾಸೋಹ ಸಲಹೆಗೆ ಅಪ್ಪರಿ ಪೂಜ್ಯ ಬಸವಲಿಂಗ ಪಟ್ಟದವರಿಗೆ ಕೊಡ್ತಾ ಇದ್ದಾರೆ. ದಯಮಾಡಿ ಸ್ವೀಕಾರ ಮಾಡಬೇಕಾಗಿ ವಿನಂತಿ. ಹಾಗೂ ಪ್ರಕಾಶ್ ತೊಣ್ಣೆಯವರು ಕೂಡ ಜುಮ್ಮಾ ಸರಿಗೆ ಸತ್ಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇನ್ನೊಂದೇನು, ಇನ್ನೊಂದು ಮಾತಾಡ್ಬೇಕಾಗ್ಯದ. ನಾನು ನಿಮ್ಮೆಲ್ಲರ ಪರವಾಗಿ ಅಪ್ಪರಲ್ಲೊಂದು ಭಿನ್ನ ಮಾಡ್ತೀನಿ. ಇಬ್ಬರು ಬಲ್ಲಿ ಬಿರಿಯಪ್ಪ ಯಾಕಂದ್ರೆ ಚನ್ನಬಸವ ಪಟ್ಟದೇವರು ಬಾಲ್ಕೆ ಮಠದಾಗ ಕಮ್ಮಿ ದಿನ ಕಳೆದಾರೆ. ಬಸವ ಕಲಿಸ್ಪ ಅದು ಎಲ್ಲ ಕಡೆ ಹೋದಲ್ಲೆಲ್ಲ ದಾಸೋಹ ಆಗಬೇಕು ಅಂತ ಅವ್ರೊಂದು ಪರಿಕಲ್ಪನೆ ಅದ. ಅದಕ್ಕೆ ನಂದು ಒಂದು ವಿನಂತಿ ಏನದಪ್ಪ ನಿಮಗಂದ್ರೆ, ನೀವು ಚನ್ನಬಸವ ಪಟ್ಟದೇವರು ಯಾವ ಸಂಕಲ್ಪ ಇಟ್ಕೊಂಡು ನೂತನ ಅನುಭವ ಮಂಟಪದ ಶಿಲ್ಪಿಗಳಾಗ್ಯಾರ, ಆ ಶಿಲ್ಪಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಯಾಕಂದ್ರೆ ನಾವು ಎಲ್ಲಿಂದೋ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಹೇಳ್ತಾರೆ ಮಂದಿ ಮಕ್ಕಳಿಗೆ. ಅದಕ್ಕೆ ತಾವು ದಯವಿಟ್ಟು ಈ ಪ್ರವಚನ ಸೇವಾ ಸಮಿತಿ ಪರವಾಗಿ, ಗ್ರಾಮದ ಎಲ್ಲ ಸದ್ಭಕ್ತರ ಪರವಾಗಿ, ಹೌದಲ್ರಿ ಅಣ್ಣವ್ರಿ, ಇಲ್ಲಿಂದ ಆರಂಭ ಮಾಡಿದ್ರೆ ಒಳ್ಳೇದಾಗ್ತದಿಲ್ಲ. ಅದಕ್ಕೆ ತಾವು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀವಿ. ಜೋರಾದ ಚಪ್ಪಾಳೆ ನಾವೆಲ್ಲ ತಟ್ಟೋ. ಭಾಳ ಜನ ತಗೋತಾರೆ. ಅದು ಅದೊಂದು ಕಾಯಕ್ಕೆ ಹಂಗೆ ಇರ್ತದ, ತಗೋತಾರೆ. ಆದ್ರೆ ಜುಮ್ಮವರು ಅವ್ರು ದೊಡ್ಡ ವಿಶಾಲ ಮನಸ್ಸದ. ಅಪ್ಪೋರು ಏನು ಮಾಡ್ಯಾರ ಎಲ್ಲನೂ ಚನ್ನಬಸವ ಪಟ್ಟದೇವ್ರದ್ದು ಏನು ಉದ್ದೇಶಗಳಿದ್ದು ಅದಕ್ಕಿಂತ ಹೆಚ್ಚು ಅಪ್ಪೋರು ಮಾಡ್ಯಾರ. ಅದೆಲ್ಲ ಸೇವಾ ಮಾಡ್ಲತ್ತಾರ. ಮತ್ತು ನನಗಿಲ್ಲಿ ಪ್ರವಚನ ಸೇವಾ ಸಿಕ್ಕಿದ್ದೆ ನಂದು ಒಂದು ಸೌಭಾಗ್ಯ ಅಂತ ಅಂದ್ಕೊಂಡು ಅವ್ರಿಗೇನು ಸೇವಾ ಸಮಿತಿದವ್ರು ಕೊಟ್ಟಿರಿ ಅದು ಪೂರ್ತಿ ಅನುಭವ ಮಂಟಪ ನಿರಂತರ ದಾಸೋಹಕ್ಕೆ ಅದು ಬಳಕೆ ಆಗಬೇಕಂತ ಹೇಳಿದ್ದು ಇದು ಎಲ್ಲರಿಗಿದೊಂದು ಹೆಮ್ಮೆ ತರ್ತಕ್ಕಂಥದ್ದು. ಯಾಕಂದ್ರೆ ಚನ್ನಬಸವ ಪಟ್ಟದೇವ್ರದಿಂದ ಅನುಭವ ಮಂಟಪ ನಿರ್ಮಾಣ ಆಗ್ಯದ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರದಿಂದ ಅದು ಸರ್ಕಾರದ ವತಿಯಿಂದ ಅನುಭವ ಮಂಟಪ ಆಗ್ಯದ. ಅನುಭವ ಮಂಟಪ ಜಾಗತಿ ಮಟ್ಟಕ್ಕೆ ಪರಿಚಯ ಮಾಡಿಕೊಟ್ಟಂಥ ಶ್ರೇಯಸ್ಸು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರಿಗೆ ಸಲ್ತದೆ. ಅಪ್ಪೋರ್ದು ಸಂಕಲ್ಪ, ಅಪ್ಪೋರ ಉದ್ದೇಶ ನಿರಂತರ ಶಾಶ್ವತ ದಾಸೋ ನಿಧಿ ಸಂಗ್ರಹ ಆಗಬೇಕು. ಶಾಶ್ವತ ದಾಸೋ ನಿಧಿ ಸಂಗ್ರಹ ಆಯ್ತಂದ್ರೆ ಬಂದವರಿಗೆಲ್ಲ ಅಲ್ಲಿ ಮಹಾಪ್ರಸಾದ ನಿರಂತರ. ಈಗಾಗಲೇ ದಿನಾ ಒಂದು ಎಷ್ಟೋ ಜನ ನೀವು ಬರ್ತೀರಿ, ಅಲ್ಲಿ ಎಷ್ಟು ಸಂಖ್ಯೆ ಬರ್ತದೆ ನೀವು ಎಲ್ಲ ನೋಡಿದ್ರಿ. ದಿನಕ್ಕೆ ದಿನ ಸಂಖ್ಯೆ ಹೆಚ್ಚಾಗ್ಲತ್ತದ. ಅದು ಎಲ್ಲ ಯಾರ್ದು ಕರ್ತೃತ್ವ ಶಕ್ತಿ ಅಂದ್ರೆ ಅದು ಚನ್ನಬಸವ ಪಟ್ಟದೇವ್ರ ಶಕ್ತಿ. ಅಪ್ಪೋರ್ದು ಪರಿಶ್ರಮ. ದಾಸೋ ನಡಿಬೇಕು ಅಂತಕ್ಕಂಥದ್ದದ. ಶಾಶ್ವತ ದಾಸೋ ನಿಧಿ ಅಂತ ಇರ್ಬೋದು. ಒಂದೇ ಸರ್ತಿ ದುಡ್ಡು ಕೊಡೋದಿರ್ತದೆ. ಒಂದು ಸರ್ತಿ ಕೊಟ್ಟಿರಂದ್ರೆ ಅದು ಅವತ್ತಿನ ದಿನ ಅಲ್ಲಿ ಅನ್ನದಾಸೋ ನಡೀತದೆ. ಅದರ ಸಲುವಾಗಿ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚಾಯ್ತದೆ. ನಮ್ಮ ಪ್ರಕಾಶ್ ಟೊಣ್ಣೆಯವ್ರ ಮನೆಗೆ ನಾನು ಹೋಗಿದ್ದೆ ಬೀದರ್ದಲ್ಲಿ. ಅಪ್ಪೋರು ಈಟ್ ಚಲೋ ಸೇವಾ ಮಾಡ್ಲತ್ತಾರ. ಅಪ್ಪೋರ ಸಲಕ್ಕೆ ಈಗ ಅಪ್ಪೋರಿನ ಬ್ಲ್ಯಾಂಕ್ ಚೆಕ್ ಕೊಡ್ತಾನೆ ಸಹಿ ಮಾಡಿ ನನ್ನ ಕೈಲೇ ನೀವು ಎಷ್ಟು ಭೀ ಅಮೌಂಟ್ ಹಾಕೋರಿ ಅಂತ ಹೇಳಿದ್ದು ಇದು ಸಣ್ಣ ಮಾತಲ್ಲ. ಭಾಳ ಜನ ತನ್ನ ಮಕ್ಕಳಿಗೆ ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಆದ್ರೆ ಪ್ರಕಾಶ್ ಟೊಣ್ಣೆಯವರು ನೀವೇ ಹಾಕೋರಿ ಅಂತಂದರು. ಇಲ್ಲ ನಿಮ್ಮದೇ ನೀವು ಹೆಂಗೆ ಹೇಳ್ತೀರ ಹಂಗಂತ ಹೇಳಿ ಅವ್ರ ತಾಯಿ ತಂದೆ ಹೆಸರು ಮ್ಯಾಗ
1,00,000 ಕೊಟ್ಟವ್ರು ನಮ್ಮ ಪ್ರಕಾಶ್ ಟೊಣ್ಣೆವ್ರು. ಅದು ಒಂದೇ ಸರ್ತಿ ಕೊಡೋದಿರ್ತದೆ. ಅದ್ರ ಸಲಕ್ಕೆ ಏನು ಈಗ ಜುಮ್ಮೋರು ಒಂದು ಮಾತು ಹೇಳ್ಯಾರ, ಏನಂತಂದ್ರೆ ಅದು ಕಮಲ್ ನಗರದಿಂದ ಆರಂಭ ಆಗ್ಬೇಕಂದ್ರೆ. ಹಿಂದಕ್ಕೆ ನಮ್ಗೆ ಸಂದಪುರದಾಗ ಪ್ರವಚನ ಮಾಡಿದಾಗ ಜೋಳಿಗೆ ಪ್ರಾರಂಭ ಮಾಡಿಸಿದವ್ರೆ 15 ತಾರೀಕಿನ ಒಳಗಾಗಿ ಒಂದು ಡೇಟ್ ಹೇಳಿ ಇಲ್ಲಿ ನಾನು ನಿಮ್ಮ ಮನೆಗೆ ಬರ್ತೀನಿ. ಆ ಒಂದು ಅಪ್ಪೋರ್ದು ಏನು ಸಂಕಲ್ಪ ಅದಲ್ಲ, ಅದು ಕಮಲ್ ನಗರದಿಂದ ನಿಮ್ಮ ತಾಯಿ ತಂದೆ ಹೆಸರು ಮ್ಯಾಗ ಮಕ್ಕಳ ಹೆಸರು ಮ್ಯಾಗ ಅಲ್ಲಿ ನೀವು ದಾಸೋಹನ ಯಾರ ಬಲ್ಲಿ ಎಷ್ಟು ಶಕ್ತಿ ಅದ, 11,000, 21, 51, 1,00,000 ಯಾರ ಬಲ್ಲಿ ಏನು ಶಕ್ತಿ ಅದಲ್ಲ, ನೀವು ಅದು ದಾಸೋಹ ಮಾಡಿರಿ. ಮೊನ್ನೆ ನಮ್ಮ ಅವಿನಾಶ್ ಶಿವಣ್ಕರ್ ಅವರು ಮಕ್ಕಳದು ಹುಟ್ಟಹಬ್ಬಕ್ಕೆ ಬಂದಿದ್ದರು. ಆ ಹುಟ್ಟಹಬ್ಬಕ್ಕೆ ಬಂದಾಗ ಅಪ್ಪವ್ರು ಹೇಳಿದ ತಕ್ಷಣ ಆಗಿಂದಾಗ ಅವರು ಕೂಡ ಅಪ್ಪೋರಿಗೆ ದಾಸೋಹವನ್ನು ಅರ್ಪಿಸಿದ್ರು. ಅವರು 21,000 ರೂಪಾಯಿ ಅವರು ದಾಸೋಹವನ್ನು ಅರ್ಪಿಸಿದ್ದಾರೆ. ಹೇಳಿದ ತಕ್ಷಣ ಆಗಿಂದಾಗ ಹಿಂಗೆ ನಮ್ಮ ಸಂಕಲ್ಪದ 365 ದಿನದಾಗ 365 ದಾಸೋಹಿಗಳಾಗಬೇಕು ಅಂದ ತಕ್ಷಣ ನಮ್ಮ ಶಿವಣ್ಕರ್ ಅವರು ಆವತ್ತಿನ ದಿನ ಅವ್ರ ಮಕ್ಕಳ ಹೆಸರು ಮ್ಯಾಗ ದಾಸೋಹ ಮಾಡಿದ್ದಾರೆ. ನೀವೆಲ್ಲರೂ 15ನೇ ತಾರೀಕದಿಂದ ನಾನು ಬೆಂಗಳೂರಿಗೆ ಹೋಗೋದಿದೆ, ಅಲ್ಲಿ ಅದು ಬಂದ ತಕ್ಷಣ ಕಮಲ್ ನಗರದಿಂದ ನಾವು ದಾಸೋಹ ಪ್ರಾರಂಭ ಮಾಡ್ತೀವಿ. ನಮ್ಮ ಜೊತೆ ಪ್ರಕಾಶ್ ಟೊಣ್ಣೆಯವರು, ನಮ್ಮೆಲ್ಲ ಸೇವಾ ಸಮಿತಿ ಏನು ಕಳಸೆಯವ್ರು ಇರ್ಬೋದು, ಶಿವಣ್ಕರ್ ಅವ್ರು ಇರ್ಬೋದು, ಚಿಕ್ಕಮೂರ್ಗೆ ಇರ್ಬೋದು, ಸೋಲ್ಪುರ ಇರ್ಬೋದು, ಬಿರಾದರ್ ಇರ್ಬೋದು, ಎಲ್ಲರೂ ಕೂಡ್ಕೊಂಡು ಇಲ್ಲಿ ಕಮಲ್ ನಗರದಲ್ಲಿ ಆ ದಾಸೋಹವನ್ನು, ಅನುಭವ ಮಂಟಪ ಕಟ್ಟಿದ್ದು ಕೀರ್ತಿ ಅದು ಚನ್ನಬಸವ ಪಟ್ಟದೇವ್ರಿಗೆ ಸಲ್ತದೆ. ಅಪ್ಪೋರ ಉದ್ದೇಶ ಏನದ, ಚನ್ನಬಸವ ಪಟ್ಟದೇವ್ರು ಕಟ್ಟ್ಯಾರ, ಅದು ಶಾಶ್ವತವಾಗಿ ಎಲ್ಲರಿಗೆ ಅದು ಅಜ್ರಾಮಾಗಿ ಹೆಸರು ಇರಬೇಕಾದ್ರೆ ಅಲ್ಲಿ ಅನ್ನದಾಸೋಹ ನಡಿಬೇಕಂತಕ್ಕಂಥದ್ದು ಅಪ್ಪೋರ ಉದ್ದೇಶ ಅದ. ಅದು 15ನೇ ತಾರೀಕು ನಂತರ ಇಲ್ಲಿ ಮನೆಗೆ ಬರ್ತೀವಿ. ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಯಾರಿಗೂ ಒತ್ತಾಯ ಇಲ್ಲ, ಇದು ಭಕ್ತಿದಿಂದ ನೀವೆಲ್ಲರೂ ನೀಡ್ರಿ. ಅದು ಕಮಲ್ ನಗರದಿಂದ ಆರಂಭ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಡಾಕ್ಟರ್ ಸಂಜು ಕುಮಾರ್ ಜುಮ್ಮ ಅವ್ರಿಗೆ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಎಲ್ಲರಿಗೂ ಶರಣಾರ್ಥಿ. ಈಗ ಅವರಿಗೆಲ್ಲ ಬಂಧು ಬಳಗ ಹಿತೈಷಿಗಳೆಲ್ಲ ಬಂದಾರ, ಅವರಿಗೀಗ ಗೌರವ ಸನ್ಮಾನವನ್ನು ನಡೀತದೆ. ಬರ್ರಿ. ಜುಮ್ಮ ಸರ್ ಅವ್ರಿಗೆ ಬರ್ಲಕ್ಕೆ ಕೆಳಗೆ ಇದಾಯ್ತು. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು 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 ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು. ಠಾಣಾ ಕೃಷ್ಣರು ಈಗ ಕಮಲ್ ನಗರದಲ್ಲಿ ಮತ್ತು ಮುಂದಿನ ವರ್ಷದ ಬೇಡಿಕೆಗಳು ಈಗ ಎಲ್ಲರೂ ಕೇಳತ್ತಾರ, ನೀವು ಬೇರೆ ಊರಿಗೆ ಮಾತು ಕೊಡಬೇಡ್ರಿ, ಅದು ಅವರದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಅಲ್ಲೆಲ್ಲ ಆಗೋತ್ತು. ಅಲ್ಮಜಾರ್ ಅಂದಾರಿಲ್ರಿ, ಅವ್ರಿಗೆ ಮಾತು ಕೊಟ್ಟಿರಿ, ಮತ್ತು ಇಲ್ಲಿ ಬರಣಕೆ ಇಲ್ಲಲ್ಲತ್ತೀರಿ. ಈಗ ಮುಂದಿನ ವರ್ಷ ಡಾಕ್ಟರ್ ಸಂಜು ಕುಮಾರ್ ಜುಮ್ಮವ್ರದ್ದು ಪ್ರವಚನ ಔರಾದ್ದಲ್ಲಿ ನಡೀತದೆ. ಈಗಾಗಲೇ ಅಪ್ಪೋರು ಕೂಡ ಹೇಳಿದ್ದಾರೆ. ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ರಾಜು ಜುಬ್ರೆ ಅವರಿಗೆ ಅವರು ಜುಮ್ಮವ್ರು ಹೇಳಿದ್ರು ಇಲ್ಲದೆ ಹಳದೇವರು ಅಂತಕ್ಕಂಥದ್ದು. ಬಸವ ಗುರು ಕಾರುಣ್ಯ ಪ್ರಶಸ್ತಿ ಅಂತ ಪ್ರತಿ ವರ್ಷ ಇಲ್ಕಲ್ ಮಠದಿಂದ ಕೊಡ್ತಾರೆ. ಅವರಿಗೆ ಅವ್ರ ಸಾಹಿತ್ಯ ಎಂಥ 5 ಮಹನೀಯರನ್ನು ಗುರುತಿಸ್ಯಾರವ್ರು. ಯಾರ್ಯಾರಿಗಂದರೆ ಬಸವರಾಜ್ ಸಾದರ್ ಅಂತ ತಿಳ್ಕೊಂಡು ನಾಡಿನಲ್ಲಿ ದೊಡ್ಡ ಸಾಹಿತಿಗಳು, ಅವ್ರ ಜೊತೆ ವೀರಣ್ಣ ದಂಡೆ ಅಂತ ತಿಳ್ಕೊಂಡು ಕಲಬುರ್ಗಿ ಅವ್ರ ಜಾನಪದ ಕ್ಷೇತ್ರದಲ್ಲಿ ಭಾಳ ದೊಡ್ಡ
ದಂಡೆಯವರು ವೀರಣ್ಣ ದಂಡೆ ಮತ್ತು ಜಯಶ್ರೀ ದಂಡೆ ಅಂತ ತಿಳ್ಕೊಂಡು ಇಬ್ಬರು ಭಾಳ ದೊಡ್ಡ ವಿದ್ವಾಂಸರು. ಅವರು ಒಂದು 5 ಅಂಥ ವ್ಯಕ್ತಿಗಳಲ್ಲಿ ಇನ್ನೊಬ್ಬರು ನಮ್ಮ ಭಾಗದವ್ರು ಯಾರು ಅಂತಂದರೆ ರಾಜು ಝುಬ್ರೆ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಅವರು ರಾಜು ಝುಬ್ರೆ ಅವ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ. ಅಪ್ಪವ್ರು ಯಾವಾಗಲೂ ಹೇಳ್ತಾರೆ, MM ಕಲಬುರ್ಗಿ ಸರ್ ಅವರು ಈ ನಾಡಿನಲ್ಲೇ ದೊಡ್ಡ ವಿದ್ವಾಂಸರು. ನಮ್ಮ ಭಾಲ್ಕಿ ಮಠಕ್ಕೆ ಮಿನಿ MM ಕಲಬುರ್ಗಿ ಅಂದ್ರೆ ರಾಜು ಝುಬ್ರೆ ಅವ್ರು ಅಂತಕ್ಕಂಥದ್ದು. ಅಪ್ಪವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಅವರು ಬರೆದಿದ್ದ ಪುಸ್ತಕ 20,000 ಪುಸ್ತಕನ್ನು ಅಂಬೇಡ್ಕರ್ ವಿಶ್ವವಿದ್ಯಾಲಯದವ್ರು ತಗೊಂಡಿದ್ದಾರೆ. ಅಂದ್ರೆ ಅವ್ರ ಬರವಣಿಗೆ ಎಷ್ಟು ಚಲೋ ಅದ. ಅವರು ಭಾಳ ಅರ್ಥಗರ್ಭಿತವಾಗಿ ಅವ್ರ ಬರವಣಿಗೆ ಅಂಥ ಸಾಹಿತಿಗಳು ಆ ಪುರಸ್ಕಾರವನ್ನು ಪಡ್ಕೊಂಡಿನ ಸಲಕ್ಕೆ ನಮ್ಮ ಜುಮ್ಮವರು ಮತ್ತು ಇಲ್ಲದೆಲ್ಲ ಪ್ರವಚನ ಸೇವಾ ಸಮಿತಿದವರು ನಮ್ಮ ಊರಾಗ ಆಗ್ಬೇಕ್ರಿ ಅಂತ ಹೇಳಿದರು. ಹೀಗಾಗಿ ಅವರು ಒಬ್ಬರೇ ಬಂದರೆ, ಇಬ್ಬರು ಜೋಡಿಲಿ ಬರಬೇಕಾಗಿತ್ತು. ಬಹುತೇಕ ನಮ್ಮ ಇಲ್ಲಿಯವ್ರು ಹೇಳಬೇಕಾಗಿತ್ತದು. ಅವ್ರೊಬ್ಬರು ಬರ್ಲಿಕ್ಕೆ ನಾಸ್ತಾರೆ. ಆದ್ರೆ ಅವ್ರು ಬಂದಿದ್ದು ನಮಗೆ ಭಾಳ ಖುಷಿ ಆಗ್ಯದ. ಅಂಥ ರಾಜು ಝುಬ್ರೆ ಅವರಿಗೆ ಈಗ ಪರಮ ಪೂಜ್ಯರಿಂದ ಗೌರವ ಸನ್ಮಾನ ಆಶೀರ್ವಾದವನ್ನು ನಡೀತದೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಎಲ್ಲರೂ ಜೋರಾಗಿ ಚಪ್ಪಾಳೆ. ಲಿಂಗಾಯ ನಮಃ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ವೈಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾಧವ 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 ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಈಗ ಪ್ರಶಸ್ತಿ ಪುರಸ್ಕೃತ ಆಗಿರ್ತಕ್ಕಂಥ ರಾಜು ಝುಬ್ರೆ ಅವರು ಒಂದೆರಡು ಮಾತುಗಳು. ನಮ್ಮ ಪ್ರವಚನದ ಸಮಾರೋಪ ಸಮಾರಂಭದ ಬಂದಿರತಕ್ಕಂಥ ಶರಣರು ಸೂರ್ಯಕಾಂತ್ ಮಹಾರುದ್ರಪ್ಪ ದರ್ಯಾಗವೇ ಭೋಪಾಳ್ಗಢ ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ದಾಸೋಗದ ಪೂಜ್ಯ ಚನ್ನಬಸವ ಪಟ್ಟದೇವರ ದಾಸೋಗ ಎಲ್ಲ ಕಡೆ ನೆರವೇರ್ತಾ ಇದೆ. ನಂದು ಸ್ವಲ್ಪ ಅಲ್ಪ ಕಾಣಿಕೆ ಅಪ್ಪವ್ರದ್ದು ಒಂದು ದಾಸೋಗ ಹತ್ತಲೆ ಅಂತ ತಿಳ್ಕೊಂಡು ಅವರು 5,000 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ದಯಮಾಡಿ ದರಿಗೆಯವರು ವೇದಿಕೆ ಕಡೆ ಆಗಮಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ನಮ್ಮ ದರ್ಗಾವೆ ಸರ್ ಅವರು ನಿವೃತ್ತ ಹೆಸರ ಮೇಲೆ 11,000 ರೂಪಾಯಿ ಪ್ರತಿ ವರ್ಷ ಅನುಭವ ಮಂಟಪದ ನಡೀತಕ್ಕಂಥ ದಾಸೋಹದಲ್ಲಿ ಪ್ರತಿ ವರ್ಷ ನಿರಂತರ ನಡೀತದೆ. ಇವತ್ತಿನ ದಿನವೇ ಒಂದೇ ಸರ್ತಿ ಕೊಡೋದು. ಅವ್ರು 11,000 ಕೊಟ್ಟಾರ. ಅದು ಪ್ರತಿ ವರ್ಷ ಇದೇ ತಾರೀಕು ದಿನ ನಿರಂತರವಾಗಿ ಅಲ್ಲಿ ಅನ್ನದಾಸೋಹ ನಡೀತದೆ. ಅವ್ರಿಗೆ ಒಂದು ಸರ್ತಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಈಗ ನೇರವಾಗಿ ರಾಜು ಝುಬ್ರೆ ಅವರಿಂದ ಒಂದೆರಡು ಮಾತು ಕೇಳೋಣ. ಆನಂತರ ಅಪ್ಪರ ಆಶೀರ್ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಸತತವಾಗಿ ಕ್ಯಾಮ್ರಾಮನ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅವರ ಹಸ್ತದಿಂದ ಈ ಕಾರ್ಯಕ್ರಮ ನೆರವೇರಬೇಕಾಗಿ ಪ್ರಚಾರ ಮಾಡ್ಕೊತಿರೋ ವೇದಿಕೆ ಕಡೆ ಬರಬೇಕಾಗಿ ವಿನಂತಿ.
ಅಂತ ಮಠಪತಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಭೀತಿ ಪತ್ರವನ್ನು ವಾಲ್ ಪೋಸ್ಟರವನ್ನು ಇದೀಗ ಬಿಡುಗಡೆ ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು. ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನವನ್ನು ಜರುಗ್ತಾ ಇದೆ. ಇದರ ಸರ್ವಾಧ್ಯಕ್ಷರಾಗಿ ತಾಯಿಯವರು ಜ್ಞಾನಸುಧಾ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಪೂರ್ಣಿಮಾ ಜಾರ್ಜ್ ಅವರನ್ನು ಆಶೀರ್ವಾದ ಮಾಡಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ನೂರಾರು ಜನರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಮಂತ್ರೋಪದೇಶ ಮಾಡಿರುವಂಥ ಪೂಜ್ಯ ಗುರುಬಸವ ಪಟ್ಟದೇವರಿಗೂ ಶರಣಾರ್ಥಿಯನ್ನು ಹೇಳಿ, ಈ ಒಂದು ತಿಂಗಳಿಂದ ನಿರಂತರವಾಗಿ ಇದು ಹೇಳೋದಂದ್ರೆ ಸಾಮಾನ್ಯ ಅಲ್ಲ. ಸ್ಟಾಕ್ ಒಳಗಿದ್ದರೆ ಅದು ಹೊರಗೆ ಬರ್ತು. ಒಂದು ಭಾಷಣ ಮಾಡಬೇಕಾದ್ರೆ 8 ದಿನ ತಯಾರಿ ಮಾಡ್ತಾರೆ ಕೆಲವರು. ಆದರೆ ಒಂದು ತಿಂಗಳು ತನಕ ನಿರಂತರವಾಗಿ ಹೇಳೋಂಥ ಸಾಮರ್ಥ್ಯ ಅದ ಅಂದರೆ ಅದು ಚನ್ನಬಸವ ಪಟ್ಟದೇವ್ರ ಕರುಣಾಶಕ್ತಿನೇ ಅದು ಕಾರಣ. ಅಂಥ ಸಂಜೀವ್ ಕುಮಾರ್ ಜುಮ್ಮಾ ಅವರಿಗೂ ಮತ್ತು ಇಲ್ಲಿ ಇನ್ನೊಂದು ಮಾತು ಹೇಳಬೇಕು. ಇವ್ರಿಗೆ ಅಭಿನಂದನೆ ಹೇಳೋದಕ್ಕಿಂತ ಇವ್ರಿಗೆ ಪ್ರವಚನ ಮಾಡ್ಲಾಕ ಅವಕಾಶ ಕೊಟ್ಟಂಥ ಅವ್ರ ಧರ್ಮಪತ್ನಿಯವ್ರಿಗೆ ಡಬಲ್ ಅಭಿನಂದನೆ ಹೇಳಬೇಕು. ಏನು ಇದೇ ನೀವು ಊರೂರಿಗೆ ತಿರುಗದೆ ಮಾಡ್ತೆ, ನೀವು ಮನೆಗಿನಿ ಅದ ಮನೆಗೆ ಎದ್ಬಿಟ್ಟು ಏನು ಸ್ವಾಮಿ ಆಗ್ಬೇಕಂತಲತ್ತಿದೇನು ಅಂದು ಬೇಯ್ದ್ರೆ ಇವ್ರು ಹೊರಗೆ ಕಾಲೇ ಇಡ್ತಿಲ್ಲ. ಅವ್ರಿಗೆ ಮುಕ್ತ ಅವಕಾಶ ಕೊಟ್ಟಾರ ಅಂತ ತಿಳ್ಕೊಂಡು ಇವ್ರು ಇಲ್ಲಿ ಮಾಡತ್ತಾರ. ಇವ್ರಿಗೆ ಹೇಳೋದಕ್ಕಿಂತ ಮೊದಲ ನೀವು ಯಾರಿಗೆ ಅಭಿನಂದನೆ ಹೇಳಬೇಕು ಅಂದ್ರೆ ಅವ್ರ ಮನೆಯ ಧರ್ಮಪತ್ನಿ ಸರಳ ಅವರಿಗೆ ಅಭಿನಂದನೆ ಹೇಳಬೇಕು. ಅಂಥ ಇದೇ ಊರಿನ ಹಳೆ ದೇವರಾಗಿರುವಂಥ ರಾಜು ಜುಬ್ರೆ ಅವರು ಮತ್ತು ಇಲ್ಲಿ ಬಸವರಾಜ್ ಬಸವರಾಜ್ ತೆಲಂಗಿ ಅಂತದರ, ಶಿವಶರಣಪ್ಪ ಚಿಕ್ಕಮುರ್ಗಿ ಅವರು, ಪ್ರಭುರಾವ್ ಕಳಸಿ ಅವರು, ಮಹಾದೇವ್ ಬಿರಾದರ್ ಅವರು, ಪ್ರಭುರಾವ್ ಬಿರಾದರ್ ಅವರು ಮತ್ತು ಇತರ ಎಲ್ಲ ಇಲ್ಲಿ ಗ್ರಾಮದ ನಮ್ಮ ಬೆಳಕುಣಿಯಿಂದ ಬಂದಿರುವಂಥ ಎಲ್ಲ ಬಸವ ಬಳಗದ ಎಲ್ಲ ಸದಸ್ಯರಿಗೂ ಮತ್ತು ಅವರಾದ ಶರಣಪ್ಪ ಚಿಟ್ಟಿಮಿಯವರು ಬಂದಿದ್ದಾರೆ, ಅವರಿಗೂ ಎಲ್ಲ ಸಂತಪುರದಿಂದ ಬರುವಂಥ ಎಲ್ಲ ಜುಮ್ಮಾ ಪರಿವಾರದವರಿಗೂ ಸಮಸ್ತ ಕಮಲ್ನಗರದ ಎಲ್ಲ ಸದ್ಭಕ್ತರಿಗೂ ಶರಣು ಶರಣಾರ್ಥಿಗಳು. ಈಗ ಹೇಳೋದು ಏನು ಇಲ್ಲ, ಯಾಕಂದರೆ ಒಂದು ತಿಂಗಳ ತನಕ ನಾವು ಇಲ್ಲಿ ಹಿಂದಿನ ಹಿಡ್ಕೊಂಡು ಭಾಳ ಜನರಿಗೆ ಒಳ್ಳೊಳ್ಳೆ ಪ್ರವಚನಕಾರಿ ಕಳಿಸ್ತಿದ್ದೀವಿ. ಇಲ್ಲಿ ಯಶಸ್ವಿನಿ ಆಗಿದ್ದಿಲ್ಲ. ಹಾಂ, ಅಂದರೆ ಎಲ್ಲರಿಗಿಂತ ಯಶಸ್ವಿ ಒಂದು ಗುರುಗಳದಾಗ್ಯದ, ನಂತರ ಅಂದ್ರೆ ಜುಮ್ಮವ್ರದ್ದೇ ಆಗ್ಯದ. ಅವ್ರಿಗೆ ಬಂದಿದೆ. ಅದಕ್ಕೆ ಇವತ್ತು ಭಾಳ ಸಂತೋಷ ಆಗ್ತದೆ. ನೀವೆಲ್ಲರೂ ಮೊನ್ನೆ ನಮ್ಮ ಮಧ್ಯದಾಗೂ ಒಂದು ಸಲ ಪ್ರವಚನ ಕೇಳಬೇಕಂತೆ ಬಂದಿದ್ದ. ಹೆಂಗೆ ಜನ ಸೇರ್ತಾರೆ ಏನು, ಅವತ್ತು ಮಳೆ ಗಿಳಿ ಇದ್ರೂ ಸಾಕಷ್ಟು ಜನ ಇಲ್ಲಿ ಇದ್ದರು. ಮತ್ತು ನೀವು ಒಂದು ತಿಳ್ಕೋಬೇಕು, ಈ ಊರಿನವರೆಲ್ಲರೂ ಯಾರೇ ಬರಲಿ ಶರಣರ ವಿಚಾರಗಳನ್ನ ಹೇಳ್ತಾರಂದ್ರೆ ಸ್ವಲ್ಪ ಮನೆ ಬಿಟ್ಟು ಒಂದು ತಾಸು ಬಂದು ಕೂಡೋದು ಕಲಿಯೋದು ಭಾಳ ಅವಶ್ಯ ಇರ್ತದೆ, ಭಾಳ ಅವಶ್ಯ ಇರ್ತದೆ. ಇದು ಮೊದಲನೇ ಪಾಠನೇ. ಇದು ಚಲೋ ಹೇಳಿದ್ರೆ ಬಂದು ಕೂಡಬೇಕು, ಸ್ವಲ್ಪ ಹೇಳೋರು ಸಾಧಾರಣ ಇದ್ದರೆ ಬಂದು ಕೂಡಬಾರ್ದು ಅಂತ ನಿಯಮ ಇರಬಾರ್ದು. ಯಾರೇ ಮಹಾತ್ಮರು ಬರಲಿ, ಯಾರೇ ಶರಣರು ಬರಲಿ, ಯಾರೇ ಶರಣರದು ಬಸವಣ್ಣವ್ರದ್ದು ಹೇಳೋರು ಬರಲಿ,
ಅವ್ರು ಬಂದವರಿಗೆ ನೀವು ಗೌರವ ಕೊಟ್ಟು ಸ್ವಲ್ಪ ಎಲ್ಲರೂ ಸೇರಿ ಅಲ್ಲಿ ಸೇರಿ ಆ ಪ್ರವಚನವನ್ನು ಯಶಸ್ವಿ ಮಾಡಬೇಕು. ಮತ್ತು ಯಾರು ಬಂದ್ರೂ ಶರಣರ ವಿಚಾರಗಳನ್ನು ಹೇಳ್ತಾರೆ. ಇದು ನೀವು ನೆನಪಿಟ್ಕೋಬೇಕು. ಶರಣರ ವಿಚಾರಗಳನ್ನು ಹೇಳ್ತಾರೆ. ಶರಣರ ವಿಚಾರಗಳನ್ನು, ಬಸವತ್ವದ ಸಿದ್ಧಾಂತವನ್ನು ಹೇಳೋರು ನಾವು ಅವ್ರು ಯಾಕೆ ಬರ್ತಾರೆ? ನಮ್ಮ ಮನಸ್ಸು ಹೆಂಗದ ಅಂದ್ರೆ ಮೇಲ 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 ಮೇಲೆ ರಜಾ ಬೀಳ್ತು, ನಮ್ಮ ಮನಸ್ಸಿನಾಗ ರಜಾ ಬೀಳ್ತು. ಅದು ನಿಮ್ಮ ಮನೆಗೆ ಹುಡುಗಲ್ಲಿ ಹೋದ್ರೆ ಒಂದು 8 ದಿನ ಮನೆ ಕೀಲಿ ಹಾಕ್ಕೊಂಡು ಎಲ್ಲಾರ ಹೋಗಿ ಬರ್ರಿ, ಮನೆ ಹೆಂಗೆ ಮಾತಾಡ್ತದೆ ನಿಮ್ಮ ಜೊತೆ, ಖರೇದೇ ಇಲ್ರಿ ಅವರೇ. ಅದು ಬಂದು ಧೂಳು ಜಾಡಿಸ್ಲಿಕ್ಕೆ 3 ದಿನ ಹೋಯ್ತು, ಅಷ್ಟು ಕಸ ಬೀಳ್ತಿರ್ತು. ಹಂಗೆ ಇದು ಒಂದು ಮನೆಯೇ. ಆ ಮನೆದಾಗ ಹೆಂಗೆ ಕಸ ಬೀಳ್ತದಲ್ಲ, ಈ ಮನೆದಾಗೂ ಹಂಗೆ ಕಸ ಬೀಳ್ತದೆ. ಅದಕ್ಕೆ ಇದನ್ನು ಚಂದ ಜಾಡಿಸ್ಬೇಕಾದ್ರೆ ನಾವು ಮೇಲ ಮೇಲ ಸತ್ಸಂಗದಲ್ಲಿ ಭಾಗಿಯಾದ್ರೆ ಮಾತ್ರ ಈ ಕಸ ಹೋಯ್ತದೆ ವಿನಃ ಬೇರೆದ್ರಲ್ಲಿಂದ ಹೋಗಂಗಿಲ್ಲ. ಅದಕ್ಕೆ ನಾವು ಅಂತ ಓಡೋಡಿ ಬರಬೇಕು, ಹಂಬಲದಿಂದ ಬರಬೇಕು, ಅದು ಉತ್ಸಾಹದಿಂದ ಬರಬೇಕು, ಬಂದು ಕುಂತು ಕೇಳಬೇಕು. ಬಸವ ಕಲ್ಯಾಣದಾಗ ಮಹಾರಾಜಟ್ಟಿಗೆ ಬಿಟ್ಟು ಮಹಾದೇವ್ ಭೂಪಾಲ ಮೋಳಿಗೆ ಮಾರಯ್ಯ ಆಗಿಲ್ಲಿ ಬಸವ ಕಲ್ಯಾಣಕ್ಕೆ ಬಂದು ಎಲ್ಲಿ ಕಾಶ್ಮೀರ ಎಲ್ಲಿ ಕಲ್ಯಾಣ. ಇವತ್ತು ಕಾಶ್ಮೀರದಾಗ ಏನು ಈಗ ನಾಳೆ ವೋಟಿಂಗ್ ಅದಂತ ನೋಡ್ರಿ ಕಾಶ್ಮೀರದಾಗ. ಆ ಕಾಶ್ಮೀರದಿಂದ ಈ ಕಲ್ಯಾಣಕ್ಕೆ ಬಂದರು, ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದರು. ಎದ್ರ ಸಲುವಾಗಿ ಬಂದರು? ಅಲ್ಲಿ ಬೆಳ್ಳಿ ಬಂಗಾರ ಗಳಿಸ್ಲಕ್ಕೆ ಬಂದಿಲ್ಲ, ಕಾಯಕ ಮಾಡಬೇಕು, ಶರಣರ ಸಂಘದ ಭಾಗಿಯಾಗಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಸತ್ಸಂಗದಲ್ಲಿ ಭಾಗಿಯಾಗಬೇಕು. ಇದಕ್ಕೆ ಅವ್ರು ಅಲ್ಲಲ್ಲಿಂದ ಹರಿದು ಬಂದರು ಜನ. ನೀವು ಅಷ್ಟು ದೂರಿಂದ ಬೇಡ, ನಿಮ್ಮ ಮನೆಯಿಂದ ಅನುಭವ ಮಂಟಪ ತನಕ ಬಂದ್ರೆ ಸಾಕದು ಪುಣ್ಯ, ನಿಮ್ಮ ಪುಣ್ಯ. ಅದಕ್ಕೆ ಅಂಥ ಒಂದು ರೂಢಿ ನಾವೆಲ್ಲರೂ ಕಲಿಯೋದು ಭಾಳ ಅವಶ್ಯ ಇರ್ತದೆ. ಇನ್ನೊಂದು ಮಾತು ಹೇಳಬೇಕು ಈ ಸಂದರ್ಭದಲ್ಲಿ. ನಮ್ಮ ಜೀವನಕ್ಕೆ ಈ ನಿಮ್ಮದೆಲ್ಲ 2 ವೀಲರ್ ನಿಂತವು ನೋಡ್ರಿ ಅಲ್ಲಿ ಬಾಗಿಲಿ ಗೇಟಿಗೆಲ್ಲ, ಅವೊಂದು ಥೋಡೆ ಕಿಲೋಮೀಟ್ರ್ ಹೋದ್ಮೇಲೆ ಕಳಿಸ್ತೀರಲ್ಲ, ಎಲ್ಲಿ ಕಳಿಸ್ತೀರಿ? ಹಾಂ, ಗ್ಯಾರೇಜಿಗೆ ಕಳಿಸ್ತೀರಿ. ಆ ಗ್ಯಾರೇಜ್ದಾವೆಲ್ಲ ಅದಕ್ಕೆ ನೀರು ಹೊಡೆದು ಅದಕ್ಕೆ ನಟ್ ಬೋಲ್ಟ್ ಫಿಟ್ ಮಾಡಿ ಮತ್ತು ಆಯಿಲ್ ಚೇಂಜ್ ಅದು ಏನೋ ಗ್ಲಿಸರಿನ್ ಏನೇನೋ ಹಚ್ಚಿ ಓಕೆ ಮಾಡಿ ಕಳಿಸ್ತಾರೆ. ಮತ್ತು ಆರಾಮ್ ಸರಿ 1 ತಿಂಗಳು 2 ತಿಂಗಳು ನಡೀತು. ಇದನ್ನೂ ಮೋಟ್ರ್ ಸೈಕಲ್ ಇದ್ದಂಗೆ, ಇದನ್ನೂ ಹಾಗೆ ಇದು. ಇದಕ್ಕೂ ನಟ್ಟು ಬೋಲ್ಟು ಲೂಸ್ ಆಯ್ತಾವೆ, ಸಂಸಾರದಾಗ ಓಡಿ 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 ಲೂಸ್ ಆಯ್ತಾವೆ. ಈಗ ಜುಮ್ಮವ್ರು ಫಿಟ್ ಮಾಡ್ಯಾರೀ. ಈಗ 1 ತಿಂಗಳು ಗ್ಯಾರೇಜ್ ತೆಕ್ಕೊಂಡು ಕುಂತೀರಿ. ಒಂದು ತಿಂಗಳು ಗ್ಯಾರೇಜ್ ತೆಗೆದು ಚಂದ ಮಾಡ್ಯಾರ. ಮತ್ತು ಮೇಲೆ ಬೇಕಲ್ಲ, ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ನೀವು ಕೇಳಿದ್ರೆ ಕೇಳಿಲ್ಲೋ. 1 ತಿಂಗಳಿಗೊಮ್ಮೆ ನಾ ಬರ್ತೀನಿ, ನೀವು ಇಲ್ಲಿ ಕಾರ್ಯಕ್ರಮ ತಿಂಗಳಿಗೊಮ್ಮೆ ನಡೆಸ್ರಿ ಅಂತ ಹೇಳಿದ್ರು. ಯಾರು ಹೇಳ್ತಾರೆ ಹೇಳ್ರಿ? ಅವ್ರ ಮನೆ ಬಿಟ್ಟು ನಿಮ್ಮ ಸಲುವಾಗಿ ತಿಂಗಳಿಗೊಮ್ಮೆ ನಾ ಬರ್ತೀನಿ, ಇಲ್ಲಿ ತಿಂಗಳಿಗೊಂದು ಕಾರ್ಯಕ್ರಮ ನಡೆಸ್ರಿ, ಮತ್ತು ಯಾವಾಗಾರ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಗುರುಗಳಿಗೂ ಕರ್ಸರಿ ಅಂತ ಹೇಳಿದ್ರು. ಅದು ಇದು ಕಳಕಳಿ ಯಾರಿಗಿರ್ತದೆ? ಎಷ್ಟು ಚಂದರ ನೋಡ್ರಿ ಅವರು, ಕಳಕಳಿ ಉಳ್ಳವ್ರ ಅವ್ರು. ಅದಕ್ಕೆ ಅದು ಬೇಕು. ಯಾಕೆ ಬೇಕು ಅಂದರೆ ನಮ್ಮದು ಮನಸ್ಸು ಸಂಸಾರದಾಗ ಸ್ವಲ್ಪ ನೊಂದು ಬೆಂದು ಸ್ವಲ್ಪ ಚಿಂತೆ ಕುದಿ ಏನೇನೋ ಆಗಿರ್ತಾವೆ. ಒಂದು ನೀವೆಲ್ಲರೂ ನೆನಪಿಟ್ಕೋಬೇಕು, ನಮ್ಮ ಸಂಸಾರದಲ್ಲಿರ್ತಕ್ಕಂಥ ಚಿಂತೆ ಕುದಿ ಏನು ಜಂಜಾಟ ಟೆನ್ಷನ್ನು ಇದರಿಂದ ನಾವು ಮುಕ್ತ ಆಗಬೇಕಾದ್ರೆ, ಸದಾ ಶಾಂತಿ ಸಿಗಬೇಕಾದ್ರೆ, ಸದಾ ಆನಂದದಿಂದ ಇರಬೇಕಾದ್ರೆ
ಏಕೈಕ ಔಷಧ ಯಾವುದು ಅಂದ್ರೆ ಸತ್ಸಂಗನೇ ಅದಕ್ಕೆ ದಿವ್ಯ ಔಷಧ. ಅದಕ್ಕೆ ಬಿಟ್ಟು ಬೇರೆ ಏನೂ ಔಷಧ ಇಲ್ಲ, ಅದಕ್ಕೆ ಏನೇನೂ ಇಲ್ಲ. ಶರೀರದ ಕಾಯಿಲೆ ಆದ್ರೆ ಡಾಕ್ಟ್ರ್ ಬಲ್ಲಿ ಹೋದ್ರೆ ಬೆಳ್ಳನ ಗುಳಿಗೆ ಕೊಡ್ತಾನೆ, ಮುಂಜಾನೆ ಒಂದು ನುಂಗು ಸಂಜೆಗೆ ಒಂದು ನುಂಗು, 2 ದಿನ ನುಂಗ್ರೆ ಆರಾಮಾಯ್ತದ. ಈಗಾರ ಒಂದೇ ದಿನ ನುಂಗ್ರೂ ಆರಾಮಾಗ್ಲತ್ತದ. ಆದ್ರೆ ಮನಸ್ಸಿನ ಕಾಯಿಲೆ ಏನಿರ್ತದಲ್ಲ, ಗುಳಿಗಿಗಿಂದ ಹೋಗಲ್ಲ, ನೆನ್ಪಿಟ್ಕೊರಿ. ಗುಳಿಗಿದಿಂದ ಹೋಗಲ್ಲ, ಎದ್ರಲಿಂದ ಹೋಗಲ್ಲ. ಮನಸ್ಸಿನ ಕಾಯಿಲೆ ನಿವಾರಣೆ ಆಗಬೇಕಾದ್ರೆ ಅದಕ್ಕೆ ಒಂದೇ ಒಂದು ಉಪಾಯ ಯಾವುದು ಅಂದ್ರೆ ಸತ್ಸಂಗ, ಶರಣರು ಒಳ್ಳೆ ಮಾತುಗಳು, ಶರಣರು ಒಳ್ಳೆ ಮಾತುಗಳು. ಇವತ್ತು ಎಂಥ ವಿಶ್ವವಿದ್ಯಾಲಯ ಅದಾವ, ಶಾಲಾ ಕಾಲೇಜುಗಳದಾವ. ಆದರೆ ಅಲ್ಲಿ ಒಳ್ಳೆ ಆಚರಣೆ ಇದ್ರೆ, ಸದ್ಗುಣ ಇದ್ರೆ ಒಂದು 5 ಮಾರ್ಕ್ಸ್ ಹೆಚ್ಚಿಗೆ ಹಾಕ್ತಾರೇನ್ರಿ? ಹಾಕಲ್ಲ. ಅವ ಕೆಟ್ಟವಿದ್ದ, ಉಡಾಳಿದ್ದ, ಕಾಲೇಜಾಗೆಲ್ಲ ಉಡಾಳ್ತನ ಮಾಡ್ದ ಅಂದ್ರೆ ಅವನೇನು 10 ಮಾರ್ಕ್ಸ್ ಕಟ್ ಮಾಡ್ತಾರೇನು? ಇಲ್ಲ. ಆದರೆ ಅಲ್ಲಿ ಎಷ್ಟು ಬರೀತಾರ ಅಷ್ಟು ರ್ಯಾಂಕ್ ಕೊಡ್ತಾರೆ. ಆದರೆ ಸದ್ಗುಣ ಕಲಿಸುವಂಥ, ಒಳ್ಳೆ ನಡೆನುಡಿ ಕಲಿಸುವಂಥ, ಸದಾಚಾರವನ್ನು ಕಲಿಸುವಂಥ, ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವಂಥ ಏಕೈಕ ಒಂದು ಸ್ಥಳ ಯಾವುದು ಅಂದರೆ ಅದು ಪ್ರವಚನದ ಸಭೆ, ಅದು ಶರಣರ ಸಂಘ, ಅದು ಮಹಾತ್ಮರ ನುಡಿ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಹೀಗೆ ಜಿಟಿ ಮಳೆ ಹತ್ತಿತ್ತು. ಒಂದು ವಾರಗಟ್ಟಲೆ ಮಳೆ ಹತ್ತಿತ್ತು. ಹೇಳಿದೇನು ಪ್ರವಚನ? ಇಲ್ಲ. ಜಿಟಿ ಮಳೆ ಹತ್ತಿತ್ತು. ಊರವರೆಲ್ಲ ಯಾರ್ದವ್ರು ಮಾಳಿಗೆ ಮೇಲೆ ಹೋದರು. ಹೆಂಗೆ ಕರೋನಾದಾಗ ಮೋದಿ ಆರ್ಡ್ರ್ ಮಾಡಿದ್ರು ನೋಡ್ರಿ, ಯಾರ್ದವ್ರು ಮ್ಯಾಲೆ ಹೋಗಿ ಜಂಟಿ ಬಾರಿಸ್ರಿ, ಅದೇನೋ ಬಾರಿಸ್ರಿ ಅಂತ ಹೇಳಿರಲ್ಲ ಅವಾಗ. ಹಂಗೆ ಎಲ್ಲ ಒಂದು ಊರವ್ರು ಏನು ಮಾಡಿದ್ರು, ಎಲ್ಲರೂ ಮಾಳಿಗೆ ಮೇಲೆ ಹೋಗಿ ಆ ಮಳೆಗೆ ಬೈಲತ್ತರು. ಮಳೆ ನನಗೆ ಸಾಕು ಮಾಡಿರಿ, ನೀವೆಲ್ಲ ಸಾಕು ಮಾಡಿರಿ, ನೀ ಬರಬೇಡ ಸಿಕ್ಕಾಪಟ್ಟೆ ಬೇಯ್ಲತ್ತರು. ಯಾರಿಗೆ? ಮಳಿರಾಯ ಮೇಘರಾಜನಿಗೆ. ಮೇಘರಾಜನಿಗೆ ಸಿಟ್ಟು ಬಂತು ಅವನಿಗೂ. ಅವ ಅಂದ, ನಿಮ್ಮೂರಿಗೆ 10 ವರ್ಷ ಬರಲ್ಲೇ ತಗೋರಿ ಅಂತ ಹೇಳ್ದವ. 10 ವರ್ಷ ಬರಲ್ಲ ಅಂತ ಹೇಳ್ದ. 10 ವರ್ಷ ಬರಲ್ಲ ಅಂತ ಕೂಡಲೇ ಊರವರೆಲ್ಲ ಗಾಬರಿಯಾಗಿ ಮೀಟಿಂಗ್ ಮಾಡಿದ್ರು. ಹೆಂಗೆ ಮಾಡಬೇಕು ಚರ್ಚೆ ಮಾಡಿದ್ರು. ಇಲ್ಲ, ತಪ್ಪಾಯ್ತಂತ ಕೇಳರಿ. ಮಾತೆಲ್ಲರೂ ಮ್ಯಾಲೆ ಹೋದರು. ಮೇಘರಾಜ, ನನ್ನ ಕಡೆ ತಪ್ಪಾಯ್ತಪ್ಪ, ನಾವು ಹಂಗೆ ಸಿಟ್ಟಿ ಬರಬಾರ್ದಿತ್ತು, ಬಂದೀವಿ, ಹಂಗೆ ಮಾಡಬೇಡ. ಇಲ್ಲ, ನಾನು ಶಾಪ ಕೊಟ್ಟ ಮೇಲೆ ವಾಪಸ್ ತಗೊಳಕ್ಕೆ ಬರಲ್ಲ. ಅದಕ್ಕೆ ಒಂದು ಉಪಾಯ ಅದ. ಶಿವ ಡಮ್ರು ಬಾರಿಸ್ರ ಮಳೆ ಬೀಳ್ತದ, ನನ್ನ ಶಾಪ್ ಹೋಗಿಬಿಡ್ತದ ಅಂತ ಹೇಳ್ದ. ಅವ ಇವ್ರಿಗೆ ಹಿಂಗೆ ಹೇಳ್ದ, ಶಿವನಿಗೆ ಹೇಳ್ದ, ಏ ಶಿವ, ನೀ 10 ವರ್ಷ ಈ ಊರಿಗೆ ಡಮ್ರು ಬಾರಿಸ್ಬೇಡ ಅಂತ ಹೇಳ್ದವ. ಶಿವನಿಗೆ ಮೇಘರಾಜ ಹೇಳ್ದ, ಆಯ್ತಪ್ಪ, ನಾ ಬಾರಿಸಂಗಿಲ್ಲ ಅಂತ ಅವ ಅಂದ. ಇವರು ಶಿವನಿಗೆ ಪ್ರಾರ್ಥನೆ, ಇಲ್ಲ, ನಾ ಮೇಘರಾಜಾಗ 10 ವರ್ಷ ಬಾರಿಸಲ್ಲ ಅಂತ ನಾ ಮಾತು ಕೊಟ್ಟಿದ್ದ ಅಂತ ಹೇಳಿಬಿಟ್ಟ. ಊರವ್ರಿಗೆ ಇನ್ನೇನು ಚಿಂತೆ ಆಯಿತು, ಇನ್ನು ಮುಗೀತು ನಮ್ಮದು ಅಂತ ತಿಳ್ಕೊಂಡು ಇದ್ದಷ್ಟು ಧಾನ್ಯ ನೀರು ಸಂಗ್ರಹ ಮಾಡಿಟ್ಕೊಂಡು ಆರಾಮಾಗಿ ಉಂಬೋದು ಕೂಡೋದು. ಯಾಕೆ ಹೊಲಕ್ಕೆ ಹೋದ್ರೆ ಬಿತ್ತೋದಿಲ್ಲ, ಬೆಳೆಯೋದಿಲ್ಲ, ಕೆಲಸ ಇಲ್ಲ, ಏನಿಲ್ಲ. ಆದ್ರೆ ಆ ಊರಾಗ ಒಬ್ಬ ಒಕ್ಕಲಿಗ ಮಾತ್ರ ದಿನಾಲೂ ನೇಗಿಲು ಹೊಡಿತೀನಂತ. ದಿನಾಲೂ ನೇಗಿಲು ಹೊಡಿತಿದ್ದ, ಕುಂಟಿ ಹೊಡಿತಿದ್ದ, ಹೊಲಕ್ಕೆ ಹೋಗ್ತಿದ್ದ. ಊರವರೆಲ್ಲ ನಗ್ತಿರು, ನಿನಗೇನು ಹುಚ್ಚಿಡ್ತದ, ಮಳೆಯರ 10 ವರ್ಷ ಬರೋದು ಸುಮ್ಮನೆ ಹೈರಾಣ ಆಗ್ಲತ್ತದು ಅಂತ ತಿಳ್ಕೊಂಡು ಎಲ್ಲರೂ ನೀವು ಬೈತಿರು. ಎಲ್ಲರೂ ಬೈದ್ರೂ ಅವ ಹಾಗೆ ಹೋಗ್ತಿದ್ದ, ಬಿತ್ತುತ್ತಿದ್ದ, ಮಾಡ್ತಿದ್ದ, ಹಾಗೆ ಹೊಲ ಹಸನ್ ಮಾಡಿ ಇಡ್ತಿದ್ದ, ಹಾಗೆ ನಡೆದಿತ್ತು. ಮ್ಯಾಲ ಶಿವ ಪಾರ್ವತಿ ವಾಕಿಂಗ್ ಮಾಡ್ಲತ್ತಿರಂತ. ಇದು ನೋಡಿದ್ರಂತ, ಮಾರು ವೇಷದಾಗ ಬಂದ್ರಂತ. ಅಲ್ಲಪ್ಪ, 10 ವರ್ಷ ಮಳೆ ಬೀಳೋದು, ಮತ್ತು ನೀವು ಯಾಕೆ ನೇಗಿಲು ಹೊಡ್ಲತ್ತಿದ್ದಿ ತಮ್ಮ? ಅವಂದ, ನೋಡ್ರಿ,
ಅವನಿಗೆ ಶಿವ ಅಂಬೋದೇನು ಗೊತ್ತಿಲ್ಲ ಪಾಪ, ಮಾರುವೇಷದಾಗ ಬಂದಾನ. ನೋಡಪ್ಪ, ನಾನು 10 ವರ್ಷ ಈ ಎತ್ತುಗಳಿಗೆ ನೇಗಿಲು ಹೊಡೆಯೋದು ಬಿಟ್ಕೊಟ್ಟ ಅಂದ್ರೆ 10 ವರ್ಷ ನಂತರ ಇವು ನೊಗ ಹಚ್ಬಿಡ್ತವೇನ್ರಿ? ಸಾಧ್ಯನೇ ಇಲ್ಲ. ನನ್ನ ಮೈ ಮತ್ತು ನೇಗಿಲು ಹೊಡ್ಲಿಕ್ಕೆ ನನ್ನ ಮೈ ಮಣಿತದೇನು? ಈಗ ಒಂದು ಕೆಲಸನೇ ನೀವು ಒಂದು 10-12 ವರ್ಷ ಬಿಟ್ಕೊಡ್ರಿ, ಮತ್ತು ನಿಮ್ಮ ಮೈ ಮಣಿತದೇನು ನೋಡ್ರಿ ಬೇಕಾ? ಅದು ಬರಲೇ. ಸದಾ ಕಾಲ ಮಾಡ್ತಾ ಇದ್ದರೆ ಅದು ಬರ್ತು. ರೂಢಿ ಇರ್ಬೇಕು ಯಾವಾಗಲೂ. ಈಗ ಪೇಟಿ ಮಾಸ್ತರ ಒಂದು 10 ವರ್ಷ ಪೇಟಿ ಬಾರ್ಸೋದು ಬಿಟ್ಕೊಡ್ರಿ, ಅವ್ರಿಗೆ ಎಲ್ಲಿ ಬಟ್ಟೆ ಇಡ್ಬೇಕೆಂಬುದೇ ನೆನಪೋಯ್ತು. ಅವಾಗ ಪಾರ್ವತಿ ಇಬ್ಬರು ಕೆಳಗೆ ಅವಂದ, ಏನ್ರಿ ಮತ್ತು ಹಿಂಗೆ 10 ವರ್ಷದಿನ ಅವನಿಗೆ ಒಕ್ಕಲಿಗೆ ಅಂದ, ಅದಕ್ಕೆ ನಾನು ನೇಗಿಲು ಮಾತು ಕೇಳೋದು, ನಾ ಎತ್ತುಗಳು ಮಾತು ಕೇಳೋದು, ಅದಕ್ಕೆ ನಾನು ರೂಢಿ ಇಡ್ಲತ್ತೀನಿ ಅಂತ ಹೇಳ್ದವ. ಆವಾಗ ಪಾರ್ವತಿಗೆ ಅನ್ನಿಸ್ತು, ಏ ಶಿವ, ನೀನು 10 ವರ್ಷ ಡಂಬ್ರು ಬಾರಿಸೋದಂದ್ರೆ ನಿನಗೂ ಡಂಬ್ರು ಬಾರಿಸೋದು ನೆನಪೋಯ್ತದೋ? ನಿನಗೆ ಡಂಬ್ರು ಬಾರಿಸಲು ಹೋದ್ರೆ ನೆನಪು ಹೋಯ್ತದೆ, ನೀ ಡಂಬ್ರು ಬಾರಿಸು ಅಂತ ಹೇಳಿದಳಂತ. ಅವಾಗ ಶಿವ ಮ್ಯಾಲೆ ಹೋಗಿ ಡಂಬ್ರು ಬಾರಿಸೋದಕ್ಕೆ ಮತ್ತೆ ಪ್ರಾಕ್ಟೀಸ್ ಮಾಡ್ಲತ್ತ, ಹೊಕ್ಕಲ ಡಂಬ್ರು ಬಾರಿಸ್ಲತ್ತ. ಮತ್ತೆ ಮಳೆ ಬಿತ್ತು. ಹಂಗೆ ಹೆಂಗೆ ನಾವು ಮೇಲ ಇದು ಈ ಮಾತು ಯಾಕೆ ಹೇಳ್ತೀನಿ ಇದೀನಿ ನಿಮ್ಗೆ ನಗಿಸ್ಲಾಕಲ್ಲ. ಮೇಲ ಯಾಕೆ ಬೇಕು ಅಂದ್ರೆ ತಿಂಗಳಿಗೊಮ್ಮ 2 ತಿಂಗಳಿಗೊಮ್ಮ ಅವಾಗ ಯಾಕೆ ಬೇಕು ಅಂದ್ರೆ ಮೇಲ ನಾವು ಕೇಳ್ಕೊತ ಇದ್ದರೆ ನಮ್ಮ ಮನಸ್ಸು ಸ್ವಚ್ಛ ಇರ್ತದೆ, ನಮ್ಮ ಭಾವನೂ ಸ್ವಚ್ಛ ಇರ್ತದೆ. ಅದಕ್ಕೆ ಜುಮ್ಮಾ ಅವ್ರು ಏನು ತಿಂಗಳಿಗೊಮ್ಮೆ ಬರ್ತಾ ಅಂದಾರಲ್ಲ, ಅದಕ್ಕೆ ನಮ್ಮ ಓಟ್ ಅದ, ನಮ್ಮದು ಬೆಂಬಲ ಅದ, ನಮ್ಮದು ಸಹಕಾರ ಅದ, ಎಲ್ಲನೂ ಅದ ಅವರಿಗೆ ಅಂತ ಹೇಳಿ ಬಿಡು ಇದ್ದಾಗ ಗುರುಬಸವ ಪಟ್ಟದೇವ್ರು ಬರ್ತಾರೆ, ಬಿಡು ಇದ್ದಾಗ ನಾವು ಬರ್ತೀವಿ. ಅದ್ರ ಕಂಪಲ್ಸರಿ ಅಂತ ಕಂಡೀಷನ್ ಬೇಡ, ಇವರಂತೂ ಕಂಪಲ್ಸರಿ ಇರ್ತಾರೆ. ಅವರೊಂದು ಮತ್ತೊಂದು ಬಂದು ಮೀಟಿಂಗ್ ತಗೋತಾ ಅಂದರು ಅವರು. ಎಲ್ಲ ನೀವು ಅವ್ರ ಮೇಲೆ ಹಾಕಿರಿ, ಗಟ್ಟಿರೋರು ನೀವೇನು ಎಲ್ಲ ನಿಮ್ಮ ಮೇಲೆ ಹಾಕೋಬೇಡ್ರಿ. ಅದಕ್ಕೆ ನೀವೆಲ್ಲರೂ ಅವ್ರಿಗೆ ಸಹಕಾರ ಕೊಡ್ರಿ, ಅವ್ರಿಗೆ ಸ್ವಲ್ಪ ಯಾಕಂದ್ರೆ ಇದು ದೊಡ್ಡ ಸಂಪತ್ತು ಅದ ರೀ. ನಾನು ನಿಮ್ಮನ್ನು ಇದು ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ಇದು ಎಲ್ಲ ಒಂದು ತಕಡ್ಯಾಗ ನಿಮ್ದು ಆಸ್ತಿ ಪಾಸ್ತಿ ಹೊಲ ಮನೆ ಸಂಪತ್ತು ಬೆಳ್ಳಿ ಬಂಗಾರ ಒಂದು ಪರಡ್ಯಾಗಿದ್ದರೆ ಶರಣರ ಸತ್ಸಂಗನೂ ಒಂದು ಪರಡ್ಯಾಗ ಸಮ ಆಗಲ್ಲ. ಶರಣರದ ತೂಕ ಹೆಚ್ಚಾಗ್ತದೆ. ಅದಕ್ಕೆ ಅದಿದ್ದರೆ ಎಲ್ಲ ನಾ ಹೇಳ್ತಿರ್ತೀನಿ ಅವಾಗವಾಗ. 0 ಹಾಕಿದ್ರೆ ಬೆಲೆ 0ನೇ ಇರ್ತದೆ. ಅದರಿಂದ ಒಂದು ಅಂಕಿ ಇದ್ದಾಗ ಅದು 1000 ಆಗ್ತದೆ. ಇನ್ನೊಂದು 0 ಹೆಚ್ಚು ಮಾಡಿದ್ರೆ 10,000 ಆಯ್ತದೆ. ಇನ್ನೊಂದು 0 ಹೆಚ್ಚು ಮಾಡಿದ್ರೆ 1,00,000 ಆಯ್ತದೆ. ಅಂಕಿ ತೆಗೆದುಬಿಟ್ರೆ 0ನೇ ಇರ್ತದೆ. ಅಂಕಿ ತೆಗೆದುಬಿಟ್ರೆ 0ನೇ ಇರ್ತದೆ. ಅದಕ್ಕೆ ಅಂಕಿ ಇಟ್ಟು ನೀವು 0ಗಳು ಎಷ್ಟು ಬೇಕಾದಷ್ಟು ಹೆಚ್ಚು ಮಾಡಿರಿ, ನಾವು ಬ್ಯಾಡ ಅನ್ನಲ್ಲಂಗಿಲ್ಲ. ಹೊಲ ತಗೋರಿ, ಮನೆ ತಗೋರಿ, ಗಳಿಸ್ರಿ, ಮಾಡಿರಿ. ಗಳಿಸಿದಂಗೆ ಸ್ವಲ್ಪ ದಾಸೋಹನೂ ಮಾಡಬೇಕು. ಈಗಾಗಲೇ ಗುರುಗಳು ಹೇಳಿದ್ರು, ಚನ್ನಬಸವ ಪಟ್ಟದೇವ್ರದು ಸಂಕಲ್ಪ ಅನುಭವ ಮಂಟಪ ಯಾರೂ ಕಲ್ಯಾಣ ಕಡೆ ನೋಡದೇ ಇದ್ದಾಗ, ಯಾರೂ ಕಲ್ಯಾಣ ಕಡೆದೇ ಸರ್ಕಾರ ಲಕ್ಷ್ಯ ವಹಿಸದೇ ಇದ್ದಾಗ ಚನ್ನಬಸವ ಪಟ್ಟದೇವರು ಆ ಬಸವಣ್ಣನವ್ರು ಕಟ್ಟಿದ ನಂತರ ಅನುಭವ ಮಂಟಪ ಮತ್ತು ಪುನರ್ ನಿರ್ಮಾಣ ಮಾಡಿರುವಂಥ ಶ್ರೇಯಸ್ಸು, ಅದರದ್ದು ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಚನ್ನಬಸವ ಪಟ್ಟದೇವ್ರಿಗೆ ಸಲ್ತದೆ. ಜನಮಾನಸದಲ್ಲಿ ಅನುಭವ ಮಂಟಪದ ಪ್ರಜ್ಞೆಯನ್ನು ಮೂಡಿಸಿದವರೇ ಚನ್ನಬಸವ ಪಟ್ಟದೇವ್ರು. ನಂತರ ಏನೋ ರಾಜಕೀಯ ಗಾಳಿ ಬಿಟ್ಟಾಗ ನಾವು ಅಲ್ಲಿಂದ ವಾಪಸ್ಸು ನಮಗೆ ಕಳಿದ್ರು. ನಾವು ಮಠಕ್ಕೆ ಬಂದು ನಾವು ಯಾವುದು ಎಲ್ಲಿರ್ತೀವಿ ಅದೇ ಅನುಭವ ಮಂಟಪ ಅಂತ ತಿಳ್ಕೊಂಡು ನಾವು ಕಾರ್ಯ ಮಾಡ್ಲತ್ತೀವಿ. ಆ ನಂತರ ನಮಗಿನ ಅನುಭವ ಮಂಟಪದ ನೆನಪು ಹೋಗಿತ್ತು. ಯಾಕಂದ್ರೆ ನಮ್ಮ ಕೆಲಸ ನಮಗೆ ಸಾಕಷ್ಟು ಕಾರ್ಯಕ್ಷೇತ್ರ ವಿಸ್ತಾರ ಆಗಿತ್ತು. ಹೀಗಾಗಿ ನಾವು ಅದನ್ನು
ಮತ್ತೇನು ಬಯಸಿರಲಿಲ್ಲ. ನಾವು ಅದು ಎಂದೂ ಅಪೇಕ್ಷೆನೂ ಪಟ್ಟಿರಲಿಲ್ಲ, ಅದಕ್ಕಾಗಿ ಪ್ರಯತ್ನವೂ ನಾವು ಮಾಡಿಲ್ಲ. ಆದ್ರೆ ಅದು ಬಸವಣ್ಣನ ಸಂಕಲ್ಪ, ಚನ್ನಬಸವ ಪಟ್ಟದೇವರ ಇಚ್ಛಾಶಕ್ತಿ, ಅದು ಮತ್ತೆ ಬೆಳೆಸಬೇಕು ಎಂಬುದು ಅವ್ರದ್ದು ಒಳಗೆ ಹೃದಯದ ನುಡಿ. ಅವ್ರು ದಿನ ಹೇಳ್ತಿರು, ಏನಂತ ಹೇಳ್ತಿರು, 1,96,000 ಇಲ್ಲಿ ಶರಣರು ಬರಬೇಕು, ಇಲ್ಲಿ ಜಗತ್ತಿನ ಜನ ಬರಬೇಕು, ಇಲ್ಲಿ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಎಲ್ಲರೂ ಅಪ್ಪವರು ದಿನ ಹೇಳ್ತಿದ್ರು. ಎಲ್ಲರಿಗೆ ಅದು ನಗು ಬರ್ತಿತ್ತು, ಇಲ್ಲಿ ಹಂಗೆ ಬರ್ತಾರೆ ಅಷ್ಟು ಜನ ಎಲ್ಲ ಅಂತಿರು. ಇವತ್ತು ಕೆಲವೇ ಈಗ ಹೊಸ 600 ಗುರುಗಳದೊಂದು ಸಂಕಲ್ಪನೋ ಏನೋ, ಆ ಯಡಿಯೂರಪ್ಪ ಒಂದೊಂದು ಇದು ಇಚ್ಛಾಶಕ್ತಿ, ಯಾವ ಮುಖ್ಯಮಂತ್ರಿನೂ 600 ಕೋಟಿ ರೂಪಾಯಿ ಒಮ್ಮೆಲೆ ಸ್ಯಾಂಕ್ಷನ್ ಮಾಡುವಂಥ ತಾಕತ್ತು ಇರ್ತಿದ್ದಿಲ್ಲ. ಆದರೆ ಆ ಮುಖ್ಯಮಂತ್ರಿ ಯಡಿಯೂರಪ್ಪ ಒಂದೇ ಸಲ ನಾವು ಮೇಲ ಹೇಳೋದ್ರಿಂದ ಗುರುಗಳ ಆದೇಶ ಆಗ್ಯದ, 600 ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ತಿಳ್ಕೊಂಡು, ನಾನೇ ಭೂಮಿ ಪೂಜೆ ಮಾಡ್ತೀನಿ ಅಂತ ತಿಳ್ಕೊಂಡು ಅವನೇ ಬಂದು ಭೂಮಿ ಪೂಜೆ ಮಾಡಿ ಅದಕ್ಕೆ ಹಣ ಬಿಡುಗಡೆ ಮಾಡಿ ಹೋದ. ಬಜೆಟ್ದಾಗೆ ಇಟ್ಬಿಟ್ರು. ಅದೇ ಹಣ ಈಗ ಥೋಡೆ ಎಲ್ಲ ಬರ್ಲತ್ತದ. ಕೆಲಸ ಅದು ಹೆಂಗಿರ್ತದೆ ನೋಡಿ, ಯೋಗ ಚನ್ನಬಸವ ಪಟ್ಟದೇವ್ರ ನಾಮಕರಣ ಸಮಾರಂಭ ದಿವಸ ಚನ್ನಬಸವ ಪಟ್ಟದೇವ್ರ ಸಂಕಲ್ಪ ಸಿದ್ಧಿ ಆಗ್ಯದ ಅಂತೇಳಿಕಿ ಇದೊಂದು ಯೋಗ ಅದೇ ದಿವಸ ಘೋಷಣೆ ಮಾಡ್ಯಾರ. ಎಲ್ಲರೂ ಇದ್ದರು, ಬಹುತೇಕ ಪ್ರಕಾಶ್ ಟೊಣ್ಣೆಯವ್ರೂ ಅದೇ ವೇದಿಕೆ ಮೇಲೆ ಇದ್ದರು. ಅಂಥ ಒಂದು ಅಪ್ಪವ್ರದ್ದು ಸಂಕಲ್ಪ ಏನಿತ್ತು, ಅಲ್ಲಿ ಈಗ ಶಿರಡಿ, ಧರ್ಮಸ್ಥಳ, ಬೇರೆ ಕಡೆ ಸುಸಜ್ಜಿತ ದಾಸೋಹ ವ್ಯವಸ್ಥೆ ಅದ ಈಗ ಎಲ್ಲ ಕಡೆ. ಅದೇ ರೀತಿಯಾಗಿ ಈಗ ಸದ್ಯ ದಾಸೋಹ ನಾವು ನಡೆಸ್ತೀವಿ. ಒಂದು ದಾಸೋಹ ಭವನನ್ನು ಕಟ್ಟೀವಿ, ಹೊಸದಾಗಿ ಸಾದಾ ಸಿಂಪಲ್ಲಾಗಿ ಕಟ್ಟೀವಿ. ಆದರೆ ಅದನ್ನು ಈ ಮೊನ್ನೆ ಮುಖ್ಯಮಂತ್ರಿನೇ ಅದರದ್ದು ಉದ್ಘಾಟನೆ ಮಾಡಿದ್ರು. ಯೋಗ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಬಸವಣ್ಣವ್ರಿಗೆ ಘೋಷಣೆ ಮಾಡಿದ್ರು. ಅದಕ್ಕಾಗಿಯೂ ನಾವೇ ಎಲ್ಲ ಗುರುಗಳಿಗೆ ಕರ್ಕೊಂಡು ಹೋಗಿದ್ದೀವಿ. ನಮಗೂ ಏನು ಮಾಡ್ಯಾರಂದ್ರೆ ಎಲ್ಲ ಮಠದ ಕೂಡಿ ಬಸವಣ್ಣನ ವಿಚಾರ ಒಪ್ಪುವಂಥವ್ರೆಲ್ಲರನ್ನ ಕೂಡ್ಕೊಂಡು ನಮಗೆ ಅಧ್ಯಕ್ಷ ಮಾಡಿದರು. ನಾವು ಲಿಂಗಾಯತ ಮಠಾಧಿಪತಿಗಳ ಒಂದು ಒಕ್ಕೂಟದ ಅಧ್ಯಕ್ಷರು ಮಾಡ್ಯಾರ. ಆ ಒಂದು ದೃಷ್ಟಿಯಿಂದ ಎಲ್ಲರಿಗೆ ಕರ್ಕೊಂಡು ಒಂದು 200-300 ಜನ ಮಠಾಧೀಶರಿದ್ದರು. ನಾವೆಲ್ಲ ಹೋಗಿ ಒಕ್ಕರ್ಲಿಂದ ಹೇಳಿದ್ವಿ, ಇಷ್ಟು ಬೇಗ ಮಾಡ್ತಾರಂತ ತಿಳ್ಕೊಂಡು ನಮಗೇನು ಭರವಸೆ ಇದ್ದಿಲ್ಲ. ಆದರೆ ಅವರು ಒಂದು ವಾರದ ಒಳಗಾಗೆ ನಾವು ಹೋಗಿ ಬಂದು ಒಂದು ವಾರದ ಒಳಗಾಗೇ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು. ಅದೇ ದಿವಸ ಕಲ್ಯಾಣದಲ್ಲಿ ಅವ್ರಿಗೆ ಸನ್ಮಾನ ಸಮಾರಂಭ ಇಟ್ಟಿದ್ರು ಈಶ್ವರ್ ಖಂಡ್ರಿಯವರ ಅಧ್ಯಕ್ಷತೆಯಲ್ಲಿ. ಅಂಥ ಸಂದರ್ಭದಾಗ ಅಲ್ಲಿ ಮುಖ್ಯಮಂತ್ರಿಗಳು ಬಂದು ಆ ದಾಸೋಹ ಭವನ ಉದ್ಘಾಟನೆ ಮಾಡ್ಯಾರ. ಈಗ ಅದಕ್ಕೆ ಜೋಳ ಬ್ಯಾಳೆ ಏನು ಕಂಬಿದ್ರು ಗುರುಗಳು ಕೊಡ್ಲತ್ತಾರ, ತಗೊಂಡು ನಡೆದಿದ್ದೇವೆ. ಈಗ ನಮ್ದು ಏನಿಲ್ಲ, ಎಲ್ಲ ಅವ್ರಿಗೆ ಒಪ್ಪಿಸಿಬಿಟ್ಟಿದ್ದೆವು. ಅವ್ರು ಕೊಟ್ಟರೆ ಎಲ್ಲ ಅದಕ್ಕೆ ಈಗ ಅವರೇ ಮುಂದಾಗ್ಯಾರ. ಯಾಕಂದ್ರೆ ಅವ್ರ ಮೇಲೆ ವಜ್ಜ ಹೆಚ್ಚು ಬೀಳ್ತದ. ಎಲ್ಲಿ ಬೇರದ ಎಲ್ಲಿ ಗಿಡ ಅದ ಅಲ್ಲೇ ಬೇರೆ ಇರಬೇಕು. ಇಲ್ಲಿಂದ ಕೊಟ್ಟಿದ್ದು ನಿರಂತರ ಆಗಲ್ಲ. ಅದಕ್ಕೆ ನಮ್ಮ ಇಚ್ಛೆ ಏನದ, ಗುರುಗಳ ಇಚ್ಛೆ ಇತ್ತು, ಇಲ್ಲಿ ಯಾರು ಬಂದವ್ರು ಖಾಲಿ ಹೊಟ್ಟಿಲಿ ಹೋಗಬಾರ್ದು. ಹಿಂದೊಮ್ಮೆ 1,000 ಜಮಾ ಮಾಡಿರಿ, ಇಲ್ಲಿ ಕಮಲ್ನಗರದಾಗೆ ಮಾಡಿರಿ. ನಿಮ್ಗೆ ನೆನಪಿದ್ದತ್ತು ಭಾಳ ಜನರಿಗೆ. ಆದರೆ ಅದು ಏನೇನೋ ತಿರುವು ತಗೊಂಡು ನಾವು ಅಲ್ಲಿಂದ ಬಿಟ್ಟು ಬಂದೀವಿ. ಅದು ರೊಕ್ಕ ಅದು ಏನಾಯ್ತೋ ಏನಿಲ್ಲೋ ಅದಕ್ಕೆ ನಾವು ಇದು ಮಾಡಲಿಲ್ಲ. ಅದಕ್ಕೆ ಈಗ ಮತ್ತು ವ್ಯವಸ್ಥಿತವಾಗಿ ಅದನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿ ಆ ಕಡೆ ಅನುಭವ ಮಂಟಪ ತೀವ್ರವಾಗಿ ಕಟ್ಟಡ ನಡೆದದ. ಈ ಕಡೆ ನಾವು ದಾಸೋಹದೊಂದು ವ್ಯವಸ್ಥೆ ಮಾಡ್ಕೊಂಡು ಈ ದಿನ 20-30 ಒಂದೊಂದು ದಿನ 50 ಈ ಸೀಸನ್ದಾಗ 100 ಬಸ್ಗಳೆಲ್ಲ ಬರ್ಲತ್ತವ. ಮಕ್ಕಳು ಟೂರಿಸ್ಟ್ ಬಸ್ ಬರ್ತದೆ. ಮೈಸೂರು, ಬೆಂಗಳೂರು, ಧಾರವಾಡ ಎಲ್ಲ ಜಿಲ್ಲೆಗಳಿಂದ ಬರ್ಲತ್ತಾರ. ಇತ್ತೀಚೆಗೆ ಹೆಣ್ಮಕ್ಳಿಗೆ ಟಿಕೆಟು ಫ್ರೀ ಆಗಿನ ಕಡೆನಂತೂ ಭಾಳ ಜನ ಬರ್ಲತ್ತಾರ. ಅದು ಎಲ್ಲ ಕಡೆ ಬಂದವರಿಗೆಲ್ಲ ಈ ಪ್ರಸಾದ ಮಾಡಿಸಿ ಕಳಿಸ್ಲತ್ತಿದ್ದೀವಿ. ಅದನ್ನು ಶಾಶ್ವತವಾಗಿ ವರ್ಷವೊಮ್ಮೆ ಕೊಡೋದೇ ಏನಿರಲಿದು. ಒಂದು ಸಲ ನಿಮ್ಮ ಶಕ್ತಿ ಅನುಸಾರವಾಗಿ ಈಗ ಟೊಣ್ಣೆಯವರು 1 ಲಕ್ಷ ರೂಪಾಯಿ ಅವ್ರು ಕೂಡ ಶಕ್ತಿ ಇತ್ತು, 1 ಲಕ್ಷ ಕೊಟ್ಟರು. ನಿಮಗೆ 50 ಕೂಡ ಶಕ್ತಿ ಇದ್ರೆ 50 ಕೊಡ್ರಿ.
25 ಕೂಡ ಶಕ್ತಿ ಇದ್ದರೆ 25 ಕೊಡ್ರಿ, ಅಥವಾ 21 ಕೊಡ್ರಿ, 11 ಕೊಡ್ರಿ. ಕೊನೆಗೆ ಬಡವರಿದ್ರೆ ಎಷ್ಟು ಶಕ್ತಿ ಅದ ಅಷ್ಟು ಕೊಟ್ಟು ನೀವು ಒಂದು ಸಲ ಕೊಟ್ರಿ ಅಂದ್ರೆ ಅದೇ ನೀವು ಕೊಟ್ಟ ತಾರೀಕಿನ ದಿನ ಆ ಹಣ ಹಾಗೆ ಇಡ್ತೀವಿ. ಅದ್ರದ್ದು ಏನು ವರ್ಷ ಬರ್ತದೆ, ಒಂದು ದಿವಸ ನಿಮ್ಮ ಹೆಸ್ರ ಮೇಲೆ ಅಲ್ಲಿ ದಾಸೋಹ ನಡೀತದೆ, ನಿಮಗೆ ಫೋನ್ ಬರ್ತದೆ, ಇವತ್ತು ನಿಮ್ಮ ದಾಸೋಹ ಅದ, ನೀವು ಬಿಡು ಇದ್ರೆ ಬಿಡು ಮಾಡ್ಕೊಂಡು ಬರ್ರಿ ಅಂತ ನಿಮಗೆ ಫೋನ್ ಬರ್ತದೆ. ಮತ್ತು ನೀವು ಬಿಡು ಇದ್ರೆ ಅಲ್ಲಿ ಹೋಗ್ಬೋದು. ಅಲ್ಲಿ ಹೋಗಿ ನಿಮ್ಮ ಬಂದವರಿಗೆಲ್ಲ ನಿಂತು ನೀವು ಉಣಿಸಿ ಅಲ್ಲಿ ಪೂಜೆ ಮಾಡಿ ಬರ್ಬೋದು. ಇಲ್ಲಾಂದ್ರೆ ನಿಮ್ಮ ಹೆಸ್ರ ಮೇಲೆ ಅಲ್ಲಿ ಮಾಡ್ತಾರೆ. ಅದಕ್ಕೆ ಆ ಒಂದು ಸಂಕಲ್ಪಕ್ಕೆ ನೀವೆಲ್ಲ ಸಾಥ್ ಕೊಡ್ತೀರಿ ಅಂತ ಗುರುಗಳು ನಿಮಗೆಲ್ಲ ಈಗಾಗಲೇ ಹೇಳ್ಯಾರ. ಅದನ್ನು ನಾನು ಮತ್ತೆ ಒಂದು ಸ್ವಲ್ಪ ವಿವರಣೆ ಮಾಡಿ ಅದಕ್ಕೆ ನೀವು ಅವ್ರಿಗೆ ಮಾತಾಡ್ಕೋರಿ. ಅದಕ್ಕೆ ನೀವೆಲ್ಲರೂ ಯಾಕಂದರೆ ಒಂದು ನೆನ್ಪಿಟ್ಕೋಬೇಕು, ಎಷ್ಟೇ ಗಳಿಸನ್ನು ದಾಸೋಹ ಕೊಟ್ಟರೆ 1 ಪಟ್ಟು ಅಲ್ಲ 10 ಪಟ್ಟು ನಿಮ್ದು ಹೆಚ್ಚಾಗ್ತದೆ. ಇದು ಸುಳ್ಳಲ್ಲ. ಯಾಕಂದರೆ ನಿಮ್ಗೊಂದು ನಡೆದ ಘಟನೆ ಹೇಳ್ತೀನಿ. ಒಂದು ಸಲ ಈ ಪೇಪರ್ ಮಾರ್ಕೋತ ಒಬ್ಬ ಹುಡುಗ ಹೊಂಟಿದ್ದ. ಊರ ಹೊರಗೊಂದು ಮನೆ ಇತ್ತು. ಅವನಿಗೆ ಭಾಳ ಹಸಿವಾಗಿತ್ತು. ಹಸಿವಾದಾಗ ಅವ ಏನು ಮಾಡ್ದ, ಪೇಪರ್ ಹಾಕಿ ಅಕ್ಕ ಒಂದು ಗ್ಲಾಸ್ ನೀರು ಕುಡೆ ಅಂತ ಅಂದ. ಆಕಿ ಮುಖ ನೋಡಿ ಹುಡುಗ ಹಸ್ದಾನ ಅಂತ ತಿಳ್ಕೊಂಡು ಒಂದು ರೊಟ್ಟಿ ಪಲ್ಯ ಇಷ್ಟು ಅನ್ನ ಇಟ್ಟು ಅವನಿಗೆ ಊಟಕ್ಕೆ ಕೊಟ್ಟು ಉಂಡು ನೀರು ಕುಡ್ದ. ಅಕ್ಕವ್ರೆ ನನ್ನ ಬಲ್ಲಿ ದುಡ್ಡು ಇಲ್ರಿ ನಿಮ್ಗೆ ಕೊಡ್ಲಾಕ ಅಂದ. ದುಡ್ಡು ಎದಕ್ಕೆ ಹತ್ತದ ಉತ್ಸಾಹ, ನಿಂಗೆ ಹಸ್ದಿದ್ದಿ ಕೊಟ್ಟ ಅಂತಂದ. ಮುಂದೆ ಚಂದ ಓದು, ಅಭ್ಯಾಸ ಮಾಡು, ಶಾಣೆ ಆಗು ಅಂದಳಕಿ. ಮುಂದೆ 40 ವರ್ಷ ಬಾದ ಆ ಹೆಣ್ಮಗಳಿಗೆ ಒಂದು ಆಪ್ರೇಷನ್ ಇತ್ತು. ದವಾಖಾನೆಗೆ ತೊಗೊಂಡೋದು. ಅಲ್ಲಿ ಆಪ್ರೇಷನ್ ಮಾಡತ್ತಿರು ಡಾಕ್ಟ್ರುಗಳೆಲ್ಲ 2-3 ಸೇರಿ. ಭಾಳ ಕ್ಲಿಷ್ಟ ಇತ್ತು, ಸಾವು ಬದುಕು ಮಧ್ಯದಾಗಿತ್ತದು. ಇನ್ನೊಬ್ಬ ಡಾಕ್ಟ್ರಿಗೆ ಫೋನ್ ಹಚ್ಚಿದ್ರು ಅವರು, ಸರ್ ಪ್ಲೀಸ್ ಒಂದು 10 ನಿಮಿಷ ಬರ್ರಿ, ಸ್ವಲ್ಪ ಇಲ್ಲಿ ಡಿಸ್ಕಷನ್ ಅದ, ಇದು ಆಪ್ರೇಷನ್ ಸ್ವಲ್ಪ ಸೀರಿಯಸ್ ಅದ, ನೀವು ಒಂದು 10 ನಿಮಿಷ ನಮಗೆ ಟೈಮ್ ಕೊಡ್ರಿ ಅಂತ ಹೇಳಿದ್ರು. ಅವ ಪಕ್ಕದ ಊರಿಂದ ಒಂದು 10 ಕಿಲೋಮೀಟ್ರ್ ಮೇಲಿಂದ ಬಂದು ಅವ ನೋಡಿದ ತಕ್ಷಣ ಆಪ್ರೇಷನ್ ಎಲ್ಲರೂ ಸೇರಿ ಮಾಡಿದ್ರು. ಮಾಡಿ ಆಕೆ ಡಿಸ್ಚಾರ್ಜ್ ಆಗೋ ದಿವಸ 5 ಲಕ್ಷ ರೂಪಾಯಿ ಎಷ್ಟಾಗಿದೆ ಸರ್ ಬಿಲ್ಲು ಅಂತ ಕೇಳಿದ್ರು. ತಾಯಿ 5 ಲಕ್ಷ ಆಗಿತ್ತು, ಆದ್ರೆ ನೀನು ಬಿಲ್ಲು ಪಕ್ಕದ ಡಾಕ್ಟ್ರ್ ಕೊಟ್ಟಾರ ಅಂತ ಆ ದವಾಖಾನೆಯವ್ರು ಹೇಳಿದ್ರು. ಪಕ್ಕದ ಡಾಕ್ಟ್ರ್ ಕೊಟ್ಟಾರ. ಇದು ಆಶ್ಚರ್ಯ ಆಯಿತು. ಯಾವ ಡಾಕ್ಟ್ರ್ ಕೊಟ್ಟರು, ನನಗಿಲ್ಲಿ ಯಾರೂ ಪರಿಚಯ ಇಲ್ಲಲ್ಲ, ಯಾವ ಡಾಕ್ಟ್ರ್ ಕೊಟ್ಟರು, ಅವ್ರ ಫೋನ್ ನಂಬರ್ರ ಕೊಡ್ರಿ, ನಾ ಭೇಟಿ ಆಗ್ತೀನಿ ಅಂದರು. ಆ ಫೋನ್ ನಂಬರ್ ತೊಗೊಂಡು ಅಲ್ಲಿ ಹೋಗಿ ಭೇಟಿ ಅದು. ಯಾರು ಸರ್ ನೀವು, ನನ್ನ ಬಿಲ್ ನೀವು ಕೊಟ್ಟಿರಂತ, ನನಗೂ ದೇವ್ರು ಕೊಟ್ಟಾನ, ನಾ ಕೊಡ್ತಿದ್ದೆ, ನೀವೇ ಕೊಟ್ರಿ ಅಂತ ಕೇಳಿದಳಕ್ಕೆ. ತಾಯಿ, ನಾ ಚಿಕ್ಕ ಹುಡುಗಿದ್ದಾಗ ರೊಟ್ಟಿ ಪಲ್ಯ ಅನ್ನ ಸಾರು ನೀ ಏನು ನನಗೆ ಉಣಿಸಿದಿ, ನಾನು 5 ಲಕ್ಷ ರೂಪಾಯಿ ತೂಕದಕ್ಕಿಂತ ನಿಂದು ಅಂದಿನ ಒಂದು ರೊಟ್ಟಿ ಅನ್ನ ತೂಕ ಹೆಚ್ಚಾಗ್ತದೆ ನೋಡು, ಹೆಚ್ಚಾಗ್ತದೆ. ಅದಕ್ಕೆ ನಂದು ಅದೇನು ದೊಡ್ಡದಲ್ಲ ಅಂತ ಅವ ಹೇಳ್ದ. ಅಂದರೆ ನಾವು ದಾಸೋಹ ಮಾಡಿದ್ದು, ಒಳ್ಳೆಯ ಕಾರ್ಯ ಕೊಟ್ಟಿದ್ದು, ಅದು ಎಂದೂ ಹುಸಿ ಹೋಗಂಗಿಲ್ಲ. ನೀರು ಮಳೆ ಬೀಳ್ತದೆ, ಕೆರೆಗೆ ನೀರು ಜಮಾ ಆಗ್ತದೆ. ಭಾಳ ಜಮಾ ಆದ್ರೆ ಒಂದು ಗೇಟ್ ಬಿಡ್ತಾ ಹಿಂಗೆ ಎತ್ತುತ್ತಾರೆ ನೋಡ್ರಿ, ಅದಕ್ಕೆ ಏನಂತೀರಿ ನೀವು? ಚಾನಲ್ ಗೇಟ್ ಅಂತಿರ್ತದೆ. ಅದು ಗೇಟ್ ಇದು ಮಾಡಲು ಹೋದರೆ ಏನಾಯ್ತದೆ ಅದು? ಕೆರೆ ಹೊಡಿತು. ನಮ್ಮದು ಒಂದು ಕೆರೆ ಇದ್ದಂಗೆ ಇರ್ತದೆ, ನಾವು ಥೋಡೆ ಬಿಟ್ಕೋತ ಹೋಗ್ಬೇಕು ಅಂದ್ರೆ ಮತ್ತೆ ತುಂಬ್ಕೋತ ಹೋಯ್ತದ ಅಂತ. ತುಂಬ್ಕೋತ ಹೋಯ್ತದ. ಇದಕ್ಕೆ ಚಪ್ಪಾಳೆ ಹೊಡೆಯಲ್ರಿ ಅವರು ನೀವು. ಅದಕ್ಕೆ ಅಂದರೆ ಕೊಟ್ಟಿದ್ದು ಎಂದೂ ಹುಸಿ ಹೋಗಂಗಿಲ್ಲ. ನೀವು ನೆನ್ಪಿಟ್ಕೋರಿ, ಎಂದೂ ಹುಸಿ ಹೋಗಂಗಿಲ್ಲ. ಅದು ಚೆಲಿಮ್ಯಾಗ ನೀರು ಎಷ್ಟು ಒಯ್ದ್ರೂ ಮತ್ತೆ ಬರ್ತದೆ. ನೀವು ಒಯ್ಬೇಡ್ರಿ, ಅಷ್ಟೇ ಇರ್ತದೆ. ಹಂಗೆ ದಾಸೋಹಕ್ಕೆ ಒಳ್ಳೆಯ ಕಾರ್ಯಕ್ಕೆ ಕೊಟ್ಟರೆ ಅದು ಒಂದಲ್ಲ 10 ಪಟ್ಟು 100 ಪಟ್ಟು ನಿಮಗೆ ಸಿಗ್ತದೆ. ಉದಾರ ಮನಸ್ಸಿನಿಂದ ಕೊಡ್ರಿ, ಕೈ ಹಿಂದೆ ಮುಂದೆ ಮಾಡಬೇಡ್ರಿ ಅಂತ ಹೇಳಿ. ಯಾಕೆ ಒಂದೇ ಸಲ ಕೊಡೋದಿರ್ತದೆ, ಬಾರ್ ಕೊಡೋದಿದ್ರೆ ಈಗ ಅಪ್ಪವ್ರದ್ದು ಏನಾರ ಪುಣ್ಯತಿಥಿ ಇರ್ತದೆ, ಯಾರೋ ಒಬ್ಬರು ಬರ್ತಾರೆ, ಯಾರು ಪಾನ್ಷನೇ ಕೊಡ್ತೀರಿ, ಯಾರು 1000 ಕೊಡ್ತೀರಿ, ಅದು ನಡೀತು, ವರ್ಷ ಇರ್ತದೆ. ಆದ್ರೆ ಇದು ಒಂದೇ ಸಲ ಕೊಡೋದಿರ್ತದೆ.
ಅದಕ್ಕೆ ನೀವೆಲ್ಲರೂ ಮನಸಾಪೂರ್ವಕ ದಾಸೋಹ ಮಾಡ್ರಿ ಅಂತ ಹೇಳಿ ಇವತ್ತು ಎಲ್ಲರೂ ಭಾಳ ಚೆಂದಾಗಿ ಮಾತನಾಡಿದ್ರು. ನಮ್ಮ ಪ್ರಕಾಶ್ ಟೊಣ್ಣೆಯವರು ಭಾಳ ಚಂದ ಉದಾಹರಣೆ ಕೊಟ್ಟರು. ನಮ್ಮ ಜುಮ್ಮಾ ಅವರು ಒಂದು ತಿಂಗಳ ಪರ್ಯಂತ ಭಾಳ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಟೈಮ್ ಪ್ರಕಾರ ಬಂದು ಅವ್ರ ಕಾರ್ ತೊಗೊಂಡು ಬಂದು ಅವ್ರು ಡೀಸೆಲ್ ಹಾಕ್ಕೊಂಡು ನೀವು ಕೊಟ್ಟ ಕಾಣಿಕೆನೂ ಅನುಭವ ಮಂಟಪಕ್ಕೆ ಕೊಟ್ಟರು. ನಾವು ಅನುಭವ ಮಂಟಪಕ್ಕೆ ಕೊಟ್ಟರು. ಅದಕ್ಕೆ ನಾ ಅನುಭವ ಮಂಟಪಕ್ಕಂತ ಕಡೆಯಿಂದ ತೊಗೊಂಡ ನನಗೆ ವೈಯಕ್ತಿಕ ಕೊಟ್ಟರೆ ನಾನು ವಾಪಸ್ ನಿಮ್ಗಾರ ಕೊಡ್ತಿದ್ದ, ಅವ್ರಿಗಾರ ಕೊಡ್ತಿದ್ದ. ಅವ್ರು ತಕೊಂಬಲ್ಲಿ ಹೋದ್ರೆ ನಿಮ್ಗಾರ ಕೊಡ್ತಿದ್ದ. ಆದರೆ ಅನುಭವ ಮಂಟಪ ಅಂದ ಕೂಡಲೇ, ಯಾಕಂದ್ರೆ ಅನುಭವ ಮಂಟಪ ಎಂಟಿ ಅದ, ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾವುದೂ ಸೋರ್ಸ್ ಇಲ್ಲ. ಹೀಗಾಗಿ ಅಲ್ಲಿಂದ ಪಗಾರ ಅಡುಗೆ ಮಾಡೋರು, ಅಲ್ಲಿರೋರು, ವ್ಯವಸ್ಥೆ ಮಾಡೋರು, ಬಂದವರು ಹೋದವರು ಎಲ್ಲ ಅದೇ 1,00,000 ರೂಪಾಯಿ ತಿಂಗಳ ಅಲ್ಲಿಂದ ಖರ್ಚದ. ಹೀಗೆಲ್ಲ ಇದು ಕಡೆಯಿಂದ ನಾನು ಅಲ್ಲಿಂದ ದಾಸೋಹ ಸೆಲೆಕಂತ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ, ಇವತ್ತು ಎಲ್ಲಕ್ಕಿಂತ ಹೆಚ್ಚಂದರೆ ಈ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಪ್ರಭುರಾವ್ ಕಳಸಿಯವರು, ಮಹಾದೇವ್ ಬಿರಾದಾರ ಮತ್ತು ಅವ್ರದ್ದೆಲ್ಲ ಸಿಬ್ಬಂದಿ, ಅವರೆಲ್ಲ ಸಿಬ್ಬಂದಿಗೂ ಭಾಳ ಚಲೋ ವ್ಯವಸ್ಥೆ ಮಾಡಿರಿ. ಮೈಕು, ಚಾಪಿ ಎಲ್ಲ ಶಿಸ್ತು, ದಿನ ಪ್ರಸಾದ ವ್ಯವಸ್ಥೆನೂ ಆಗ್ಯದಂತ. ನಾ ಬಂದಾಗೂ ಒಂದಿನ ಬಂದು ಹೋಗಿದ್ದ, ಅವತ್ತೂ ಇತ್ತು. ಹೆಣ್ಮಕ್ಳೆಲ್ಲ ಹಾಗೆ ನಡೆದಿರು. ನಂದ ಮತ್ತು ಊಟ ಅದಂದ್ರೆ ಹೆಣ್ಮಕ್ಳು ಹಂಗೆ ನಿಮ್ಗೆ ಗೊತ್ತಿಲ್ಲ ರೀ ಅಪ್ಪ ರೀ, ಅವ್ರು ಪ್ಲೇಟ್ ತುಂಬಿಕೊಂಡೇ ನಡೆದಾರ್ರಿ ಅಂತ ಹೇಳಿದ್ರು ಅವರು. ನಂಗೆ ಅದು ಗೊತ್ತಿದ್ದಿಲ್ಲ, ಯಾಕೆ ಅಲ್ಲೇ ಉಂತಾರಂದು ನಾ ತಿಳ್ಕೊಂಡಿದ್ದ. ಅದಕ್ಕೆ ನನಗೆ ಕಾಣಿಸಿಲ್ಲದು, ಕಾಣಿಸ್ಲಾರ್ದಕ್ಕೆ ಕೇಳ್ದೆ. ಇಲ್ಲ ಇಲ್ಲ ಎಲ್ಲರಿಗೂ ಕೊಟ್ಟಿದ್ದೇವ್ರಿ ಅಪ್ಪವರೇ, ಅವ್ರು ಮನೆಗೆ ಒಯ್ದಾರ ಅಂತ ಹೇಳಿದ್ರು. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯೋಗಿ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ನಿರ್ಗುಣ ರೂಪನೆ ಬಸವಣ್ಣ ನಿಷ್ಕಲಲಿಂಗನೆ ಬಸವಣ್ಣ ಆಕಾರವು ಕಾರ ಮಕಾರ ಮೂಲದ ಓಂಕಾರ ನೀನೆ ಬಸವಣ್ಣ ಪರಮ ಪ್ರಭುವೆ ನೀ ಬಸವಣ್ಣ ಪತಿತ ಪಾವ ಭವ ಭಯ ತಾರಕ ಬಸವಣ್ಣ ಕಿಂಕರ ನೀನೆ ಬಸವಣ್ಣ ಶಂಕರ ನೀನೆ ಬಸವಣ್ಣ ಮಂಕುಮಾನವನ್ನ ಬೇಗನೆ ಬಾರಯ್ಯ ಬಸವಣ್ಣ ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಜಯತು ಜಗದ್ಗುರು ಬಸವ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ನನಗೆ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶರಣೋ ಶರಣಾರ್ಥ.